ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಅಂತ. ನಾನೊಬ್ಬ ಕೃಷಿಕ, ಅಂದರೆ ವೀಕೆಂಡ್ ಕೃಷಿಕ. ನಾನು ವಾರಾಂತ್ಯದಲ್ಲಿ ಮಾತ್ರನೇ ನಂದು ಕೃಷಿ, ಮಿಕ್ಕಿದಂಗೆ ನಾನು ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ನಾನು ಕೃಷಿ ಏನಕ್ಕೆ ಮಾಡೋಕ್ಕೆ ಶುರು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾನು ಕೃಷಿ ಶುರು ಮಾಡಿದ್ದು, ನಾವು ಮುಂಚೆಯಿಂದನೂ ಕೃಷಿಕರೇ, ಆದರೆ ಒಂದು ಬಿಗ್ ಸ್ಟೆಪ್ ತೊಗೊಂಡ್ವಿ. ಯಾವ ರೀತಿ ಮಾಡಬೇಕು, ಆರ್ಗ್ಯಾನಿಕಲಿ ಹೆಂಗೆ ಮಾಡಬೇಕು, ಮತ್ತು ಹೊಸ ಥರ ಫ್ರೂಟ್ಸು ಅಥವಾ ಹೊಸ ಥರ ವೆಜಿಟಬಲ್ಸ್ ಎಲ್ಲ ಏನಕ್ಕೆ ಬೆಳಿಬೇಕು ಅನ್ನೋದನ್ನು ಈ ವಿಡಿಯೋದ ಏನಕ್ಕೆ ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಏನಕ್ಕೆ ಅಂತಂದರೆ, ಮತ್ತು 2020ರಲ್ಲಿ ನನಗೆ ಮಗು ಆಯಿತು. ಅಲ್ಲಿವರೆಗೂ ನಾವು ಪ್ರತಿಯೊಂದನ್ನು ಕೊಂಡ್ಕೊಂಡು ಬಂದೇ ತಿಂತಿದ್ವು. ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಆವಾಗ ನನಗನ್ಸಿದ್ದು, ಸಾಮಾನ್ಯವಾಗಿ ನಾವು ಯಾವುದೇ ತರಕಾರಿ ಹಣ್ಣು ತೊಗೊಂಬಂದ್ರೂ ತುಂಬ ಪೆಸ್ಟಿಸೈಡ್ಸ್ ಹಾಕ್ತಾರೆ, ತುಂಬ ಕೆಮಿಕಲ್ಸ್ ಹಾಕ್ತಾರೆ. ಸೊ ಖಂಡಿತ ಅವ್ರು ಬೆಳಿಬೇಕಾಗಿರೋರು ಕಮರ್ಷಿಯಲಿ ಬೆಳೆದಾಗ ಹಾಕ್ತಾರೆ, ಆದರೆ ಅದರಿಂದ ನಮಗೆ ತುಂಬ ನೆಗೆಟಿವ್ ಎಫೆಕ್ಟ್ಸ್ ಇದೆ. ಸೊ ನನಗೊಬ್ಬ ಮಗ ಇದ್ದಿದ್ದರಿಂದ ನನಗನ್ಸಿದ್ದು, ಅವನಿಗೆ ಯಾವಾಗಲೂ ನಾನು ಒಳ್ಳೆ ಹಣ್ಣು ಕೊಡಬೇಕು, ಒಳ್ಳೆ ತರಕಾರಿ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು ಅನ್ನೋದು ನನಗೆ ತುಂಬ ಮುಖ್ಯ ಉದ್ದೇಶ ಆಗಿತ್ತು. ನಾನು ಅದನ್ನು ಶುರು ಮಾಡಿದವನು. ನಾನು ಮನೆಗೆ ಅಂತಲೇ ಆಲ್ಮೋಸ್ಟ್ ಒಂದು 50 ವೆರೈಟಿ ಹಣ್ಣು ತರಕಾರಿಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಅಷ್ಟಲ್ಲದೆ ನಾವು ಇತ್ತೀಚೆಗೆ ಇನ್ನೊಂದು ಜಾಗದಲ್ಲಿ ಕಮರ್ಷಿಯಲಿ ಬೆಳೆಯೋಕ್ಕೆ ಶುರು ಮಾಡಿದ್ದೀವಿ. ಖಂಡಿತ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ. ಸೊ ನಾವು ಇವಾಗ ಏನೇನು ಮಾಡಿದ್ದೀವಿ, ನಮ್ಮ ಮನೆಗೋಸ್ಕರ ಏನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವರ್ಷ ಮಾವು ತುಂಬ ಚೆನ್ನಾಗಿ ಹೂವಾಗಿದೆ ಎಲ್ಲ ಕಡೆನೂ. ನಮ್ಮದು ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ, ನೀವು ನೋಡ್ಬೋದು. ಸೊ ಕೆಂಜ್ಗ ಕೂಡ ಬಂದಿದೆ. ಸೊ ಈಚಾಗ್ತಾ ಇದೆ ಹೂವಿದ್ದಿದ್ದು. ಸೊ ಇದು ತಳಿ ಒಂದು ಬಾದಾಮಿ ತಳಿ, ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ನೋಡಬೇಕು ಹಣ್ಣು ಎಷ್ಟು ಸಿಗುತ್ತೆ ಅಂತ. ಮಳೆ ಬರಲಿಲ್ಲ ಅಂದರೆ ಇದು ಪೂರ್ತಿ ಹಣ್ಣು ನಮಗೆ ಸಿಗುತ್ತೆ. ಮಳೆ ಬಂದರೆ ತುಂಬ ಹೂ ಡ್ರಾಪ್ ಆಗುತ್ತೆ, ಈಚ್ ಡ್ರಾಪ್ ಆಗುತ್ತೆ. ಸೊ ಇದೊಂದು ಮಾವಿನ ಗಿಡ ಹೂ ಬಿಟ್ಟಿದೆ, ಮತ್ತು ಇನ್ನೊಂದು ಆ ಕಡೆ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಸೊ ಇಷ್ಟಲ್ದೇ ಇನ್ನು ಮಲ್ಲಿಕಾ ಇದೆ, ಮತ್ತು ಇನ್ನೊಂದು ಬಾದಾಮಿ ಇದೆ. ಸೊ ಅದು ಚಿಕ್ಕ ಗಿಡಗಳು ಅವೆರಡೂ. ಇದು 2 ಗಿಡ ಹೂ ಬಿಟ್ಟಿದೆ, ಇನ್ನು 2 ಗಿಡ ಹೂ ಬಿಟ್ಟಿಲ್ಲ. ಸೊ ಚೆನ್ನಾಗಿ ಬರ್ತಿದೆ ಗಿಡಗಳು. ಸೊ ಇದು ರೋಸ್ ಆ್ಯಪಲ್ ಅಂತ, ಇನ್ನು ಆಫ್ ಸೀಸನ್ನು. ಏನಂತಂದರೆ ಇದು ನಿಮಗೆ ಒಂದು 2 ರಿಂದ 3 ವರ್ಷದಲ್ಲಿ ಹಣ್ಣೇ ಬಿಟ್ಬಿಡುತ್ತೆ. ನಾನು ನೋಡಿರೋ ಹಣ್ಣುಗಳಲ್ಲಿ ತುಂಬ ಒಳ್ಳೆ ಸ್ಮೆಲ್ ಇರ್ತಕ್ಕಂಥ ಹಣ್ಣು ಅಂದರೆ ಇದು ಪನ್ನೀರ್ಲೆ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಮುಂಚೆ ಮದುವೆಗಳಲ್ಲಿ ಎಂಟ್ರಿನಲ್ಲಿ ಪನ್ನೀರು ಅಂತ ಚಿಮುಕ್ಸೋರಲ್ಲ, ಆ ರೋಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಘಮ ಘಮ ಅಂತ ಸ್ಮೆಲ್ ಬರೋದಲ್ಲ, ಹಣ್ಣು ಆ ಸ್ಮೆಲ್ ಬರುತ್ತೆ. ಹಣ್ಣು ನೀವು ಹಿಡ್ಕೊಂಡು ಓಪನ್ ಮಾಡಿಬಿಟ್ರೆ ಆ ಪನ್ನೀರ್ ಸ್ಮೆಲ್ ಬರುತ್ತೆ, ಅದಕ್ಕೆ ಪನ್ನೀರ್ಲೆ ಅಂತಲೇ ಕರೀತಾರೆ ಇದನ್ನು. ಹಣ್ಣು ಕೂಡ ತುಂಬ ರುಚಿಯಾಗಿರುತ್ತೆ. ಹಣ್ಣು ಯೂಶ್ವಲಿ ಯೆಲ್ಲೋ ಕಲರ್ ಇರುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಕರಂಡ ಚೆರ್ರಿ ಅಂತ, ಕವಳಿ ಹಣ್ಣು ಅಂತಲೇನೋ ಅಂತಾರೆ ಕನ್ನಡದಲ್ಲಿ. ಸೊ ನೀವು ಕೇಕ್ ಮೇಲೆ ನೋಡಿರ್ತೀರಲ್ಲ ಚೆರ್ರಿ, ಅದೇ ಚೆರ್ರಿ ಇದು. ಏನಂತಂದರೆ ಈ ಚೆರ್ರಿನ ತೊಗೊಂಡ್ಬಿಟ್ಟು ಶುಗರ್ ಸಿರಪಲ್ಲಿ ನೆನೆಸ್ಬಿಟ್ಟು ಮರಬ್ಬ ಅಂತ ಮಾಡ್ತಾರೆ. ಅದನ್ನು ತೊಗೊಂಡೋಗ್ಬಿಟ್ಟು ಕೇಕ್ ಮೇಲೆ ಇಡ್ತಾರೆ. ನಾವು ಚೆರ್ರಿ ಹಣ್ಣು ಅಂತ ದುಡ್ಡು ಕೊಟ್ಟು ತೊಗೊಂಡು ತಿಂತೀವಲ್ಲ, ಅದೇ ಇದು. ಇದರಲ್ಲಿ ಉಪ್ಪಿನಕಾಯಿ ಸಹ ಹಾಕ್ಬೋದು, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಅಷ್ಟಲ್ದೇ ಇದು ಹಣ್ಣಾದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ, ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗಿದು ಫಸ್ಟು ಹೂವು ಹಿಡಿತಿರಲಿಲ್ಲ, ಈ ಸಲ ಸಿಕ್ಕಾಪಟ್ಟೆ ಹೂವಾಗಿದೆ, ಚೆನ್ನಾಗಾಗಿದೆ. ಸೊ ಈ ಸಲನೇ ಸ್ವಲ್ಪ ಕಾಯೆಲ್ಲ ಚೆನ್ನಾಗಿ ಬಿಡ್ತಿದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇದು ಡಬಲ್ ಮೊಹೋಯ್ ಅಂತ ಹೇಳ್ಬಿಟ್ಟು ಇದು ಬಾಳೆ ಗಿಡ. ನಮ್ಮನೆಯಲ್ಲಿ ಆಲ್ಮೋಸ್ಟ್ 10 ವೆರೈಟಿ ಬಾಳೆ ಗಿಡ ಇದೆ. ಸೊ ಅದರಲ್ಲಿ ಇದೊಂದು, ಈ ಡಬಲ್ ಮೊಹೋಯ್ ಇನ್ನು ಈ ಸಲ ಚೆನ್ನಾಗಿ ಬೆಳೀತಾ ಇದೆ ಗಿಡ. ನಾನು ಇದನ್ನು ಬಳಂಜ ಫಾರ್ಮಲ್ಲಿ ತಂದಿದ್ದು. ಏನಂತ ಅಂದರೆ ಎಲ್ಲ ಬಾಳೆಗೊನೆ ಒಂದೇ ಬಾಳೆಗೊನೆ ಬಿಡೋದು. ಆದರೆ ಈ ಬಾಳೆ ಗಿಡ ಏನಾಗುತ್ತೆ ಅಂತಂದರೆ ಒಂದೇ ಸಲ 2 ಬಾಳೆಗೊನೆ ಬರುತ್ತೆ. ಸೊ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಗಿಡ ಬರ್ತಿದೆ. ಸೊ ಗೊಬ್ಬರ ಎಲ್ಲ ಕೊಟ್ಟಿದ್ದೀವಿ, ನೋಡಬೇಕು ಈ ಸಲ ಹೆಂಗೆ ಬರುತ್ತೆ ಏನು ಕತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ತಾಯಿ ಮೂಸಾ ಡ್ವಾರ್ಫ್ ಬನಾನ ಅಂತ, ಅಂದರೆ ಕುಳ್ಳು ಬನಾನ, ಚಿಕ್ಕದೇ. ಡ್ವಾರ್ಫ್ ಅಂದರೆ ಕುಬ್ಜ ರೀತಿ ಅಂತ. 3 ರಿಂದ 4 ಅಡಿ ಬೆಳೆಯುತ್ತೆ ಅಷ್ಟೇ. ಇದು ಹಣ್ಣು ತುಂಬ ಚಿಕ್ಕದಾಗಿರುತ್ತೆ. ಇದು ಕೂಡ ನಾನು ರೀಸೆಂಟಾಗಿ ತಂದು ಹಾಕಿರೋದ್ರಿಂದ ಇನ್ನೂ ಬೆಳವಣಿಗೆ ಫುಲ್ ಆಗಿಲ್ಲ. ಇದನ್ನು ಕೂಡ ನಾನು ಬಳಂಜ ಫಾರ್ಮಲ್ಲೇ ತಂದಿದ್ದೆ. ಸೊ ಗಿಡ ಚೆನ್ನಾಗಿ ಬರ್ತಿದೆ, ಒಳ್ಳೆ ಗೊಬ್ಬರ ಕೊಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ. ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ. ಇದು ಆಲ್ಮೋಸ್ಟ್ 1 ಇಯರ್ ಅಷ್ಟರಲ್ಲಿ ಹಣ್ಣು ಬಿಡುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಹಾಕಿ ಸ್ವಲ್ಪ ದಿನವೇ ಆಗಿರೋದು. ಏನಂತಂದರೆ ಮುಂದೆ ನಾವು ಇದನ್ನು ಗಿಡಗಳನ್ನು ಡೆವಲಪ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸಿಂಪಲಾಗಿ ನರ್ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕೆಲವು ಬಾಳೆನಲ್ಲಿ ತುಂಬ ವೆರೈಟಿ ತಂದು ಹಾಕ್ಕೊಂಡಿದ್ದೀವಿ. ಸೊ ಗಿಡ ಚೆನ್ನಾಗಿ ಬರ್ತಿದೆ, ಒಟ್ಟಲ್ಲಿ ಚೆನ್ನಾಗೇ ಬಂದಿದೆ. ನಾವು ನೋಡ್ಬೇಕು, ಹಣ್ಣು ತಿಂದಿಲ್ಲ, ಹಣ್ಣು ಚಿಕ್ಕದಾಗಿರುತ್ತೆ ಅಂತ ಫೋಟೋದಲ್ಲಿ ನೋಡಿದ್ದೀನಿ ಅಷ್ಟೇ. ಸೊ ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಡ್ರ್ಯಾಗನ್ ಫ್ರೂಟ್ ಗಿಡ. ಇದು ಒಳಗಡೆ 4 ವೆರೈಟಿ ಹಣ್ಣಿದೆ. ಪಿಂಕು, ವೈಟು, ರೆಡ್ಡಲ್ಲಿ 2 ಥರ ಇದೆ. ಸೊ 4 ವೆರೈಟಿ. ಒಂದು ಹಣ್ಣು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಗಿಡ ಹೇಗೆ ಸಿಕ್ತು ಅಂತ ನನಗೂ ಗೊತ್ತಿಲ್ಲ, ಬಟ್ ಇವೆಲ್ಲ ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಿ ಹಾಕಬೇಕಾದ್ರೆ ನಮಗೆ ಅದು ಕ್ರಿಸ್ಪಿ ಆಗಿರೋ ಹಣ್ಣು ಬಂದಿದೆ. ಒಂದು ಗಿಡದಲ್ಲಿ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನು ವೈಟ್ ಇದೆ, ಸೊ ರೆಡ್ ಇದೆ, ಪಿಂಕ್ ಇದೆ. ಟೋಟಲ್ 4 ವೆರೈಟಿ ಇದೆ. ಸೊ ಇದು ಆಲ್ರೆಡಿ 2 ವರ್ಷದ ಗಿಡ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ 2 ವರ್ಷಕ್ಕೆ. ಇದು 100% ಆರ್ಗ್ಯಾನಿಕ್, ನಾವೇನು ಕೆಮಿಕಲ್ ಹಾಕಿಲ್ಲ, ಏನಿಲ್ಲ, ಎಂತ ಇಲ್ಲ. ಜನ ಹೇಳ್ತಾರೆ ಏನು ಕೆಮಿಕಲ್ ಹಾಕಲಿಲ್ಲ ಅಂದರೆ ಬರಲ್ಲ ಅಂತ, ಹಾಗಂತ ಏನಿಲ್ಲ. ಬರೀ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಅಷ್ಟೇ ಹಾಕಿರೋದು. ಸೊ ಅಷ್ಟಕ್ಕೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಕಾಯಿಲೆ ಆಗಿತ್ತು, ಅದನ್ನು ಕಟ್ ಮಾಡಿ ಎಸ್ತಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಹಣ್ಣು ನೆಕ್ಸ್ಟು ಜೂನ್ ಜುಲೈಯಿಂದ ಶುರುವಾಗುತ್ತೆ. ಸೊ ಆಲ್ರೆಡಿ ಇದು ಹಣ್ಣು ಬಿಟ್ಟಿದೆ.
ಹಣ್ಣು ಬಿಟ್ಟಿದೆ, ಹಣ್ಣು ತಿಂದಿದ್ದೀವಿ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಹಣ್ಣು ತಿಂದಿದ್ದೀವಿ. ಮತ್ತು ಈ ವರ್ಷ ಇದು ಆಫ್ ಸೀಸನ್ ಆಗಿರೋದ್ರಿಂದ ಹಣ್ಣಿಲ್ಲ. ಸೊ ಹಣ್ಣು ಶುರುವಾಗುತ್ತೆ ಮತ್ತೆ ಬೇಗ. ಸೊ ಇದು ಮಲಯನ್ ಆ್ಯಪಲ್ ಅಂತ. ನಾನು ನೋಡಿರೋ ಸಾಫ್ಟ್ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಸೊ ಈ ಹಣ್ಣು ಸಾಮಾನ್ಯವಾಗಿ ರೆಡ್ ವೈಟು ಮಿಕ್ಸ್ ಇರುತ್ತೆ. ಹಣ್ಣು ತುಂಬ ಸಾಫ್ಟ್ ಇರುತ್ತೆ, ತಿಂತಿದ್ರೆ ಹಂಗೆ ತುಂಬ ಖುಷಿಯಾಗುತ್ತೆ. ಸ್ವೀಟು, ಸ್ವಲ್ಪ ಹುಳಿ, ಉಪ್ಪು ಹಾಕಿ ಕೊಟ್ಟಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಣ್ಣು. ಸೊ ಚೆನ್ನಾಗಿ ಚಿಗುರೊಡೆದಿದೆ, ಚೆನ್ನಾಗಿ ಬಂದಿದೆ ಗಿಡ. ಸೊ ಇನ್ನೂ ಹಣ್ಣು ಬಿಟ್ಟಿಲ್ಲ, ಇದು ಬಿಡ್ಬೋದು ಮೋಸ್ಟ್ಲಿ ಈ ವರ್ಷ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಹೆಂಗೆ ಬರುತ್ತೆ ಏನು ಕತೆ ಅಂತ. ಸೊ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಯೂಶ್ವಲಿ ಏನಂತಂದರೆ ಇದು ಕೆಲವು ಸಲ ವರ್ಷವೆಲ್ಲ ಗ್ರೋತೇ ಆಗೋಲ್ಲ, ಆದರೆ ವರ್ಷದ್ದೆಲ್ಲ ಒಂದೇ ಸಲ ಗ್ರೋತ್ ಆಗಿಬಿಡುತ್ತೆ. ಸೊ ಇವಾಗೇನು ಗ್ರೋತ್ ಆಗ್ತಿದೆ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ ಒಂದು 6-7 ತಿಂಗಳು 8 ತಿಂಗಳು ಗ್ರೋತ್ ಆಗೋಲ್ಲ, ಹಾಗೇ ಇರುತ್ತೆ. ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಸಿಬಿ ಗಿಡ. ಇದು ಆಲ್ರೆಡಿ ತುಂಬ ಚೆನ್ನಾಗಿ ಹಣ್ಣು ಕೊಟ್ಟಿದೆ. ಇದು ಆಲ್ರೆಡಿ 1.5 ವರ್ಷದ ಗಿಡ. ನಮ್ಗೆ ಆಲ್ರೆಡಿ 2 ಸಲ ಹಣ್ಣು ಕೊಟ್ಟಿದೆ. ನಾವು ಹಣ್ಣು ತೊಗೊಂಡಾದ್ಮೇಲೆ ಇಲ್ಲೆಲ್ಲ ಕಟ್ ಮಾಡಿದ್ದೀವಿ. ಪ್ರೂನಿಂಗ್ ಮಾಡಿರೋದ್ರಿಂದ ಹೊಸ ಚಿಗುರು ಬರ್ತಾ ಇದೆ ಇವಾಗ, ಮತ್ತು ಹೂಗಳು ಶುರುವಾಗ್ತಾ ಇದೆ. ಸೊ ಏನಂತಂದರೆ ಇದರಲ್ಲಿ ಮ್ಯಾಕ್ಸಿಮಮ್ 1 or 2 ಬೀಜ ಇರುತ್ತೆ ಅಷ್ಟೇ, 1 ಅಥವಾ 2 ಬೀಜ ಇರುತ್ತೆ. ಹಣ್ಣು ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ. ಹಣ್ಣು ಬಾಯಿಗಿಟ್ರೆ ನಾವು ಕಲ್ಲಂಗಡಿ ಹಣ್ಣು ತಿಂತಿದ್ದೀವಿ ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ನಮ್ಮಲ್ಲಿ ಟೇಸ್ಟ್ ನೋಡಿದ ಮೇಲೆ ಏನು ಮಾಡಿದ್ರು ಅಂತಂದರೆ ವೆಯ್ಟೇ ಮಾಡ್ತಾ ಇರಲಿಲ್ಲ ಅದು ಫುಲ್ ಹಣ್ಣಾಗೋವರೆಗೂ. ಹಣ್ಣು ಸ್ವಲ್ಪ ದಪ್ಪ ಆಗ್ತಿದ್ದಂಗೆ, ಸ್ವಲ್ಪ ಶೈನಿಂಗ್ ಶುರುವಾಗ್ತಿದ್ದಂಗೆ ಕಟ್ ಮಾಡ್ಕೊಂಡು ತಿಂದ್ಬಿಡೋರು, ಬಿಡ್ತಾನೆ ಇರಲಿಲ್ಲ. ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಕೂಡ ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ. ಸೊ ಇದು ಹಣ್ಣು ತಿನ್ಬೇಕು ಸರ್ ಪ್ರತಿಯೊಬ್ಬರೂ. ಸಿಬಿಕಾಯಿ ಸಿಕ್ಕಾಬಟ್ಟೆ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಏನಂತಂದರೆ ಬೇರೆ ಬೇರೆ ವೆರೈಟಿ ಸಿಬಿಕಾಯಿ ಗಿಡ ಹಾಕೋದು ಒಳ್ಳೆಯದು, ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೊ ಇದು ಪ್ರೂನಿಂಗ್ ಮಾಡಿರೋದ್ರಿಂದ ನಮಗೆ ಗಿಡ ಚಿಕ್ಕದಾಗಿ ಕಾಣಿಸ್ತಿದೆ. ಸೊ ಈ ಚಿಕ್ಕ ಗಿಡನೇ ಸಿಕ್ಕಾಬಟ್ಟೆ ಹಣ್ಣು ಬಿಡುತ್ತೆ. ಇಲ್ಲಿ ನೋಡ್ಬೋದು ಹೊಸ ಚಿಗುರುಗಳು ಬರ್ತಾ ಇದೆ. ಸೊ ನಿಮ್ಗೆ ಇಷ್ಟಿರೋ ಗಿಡದಲ್ಲಿ ನಮ್ಗೆ ಇದಕ್ಕಿಂತ ಚಿಕ್ಕ ಗಿಡ ಲಾಸ್ಟ್ ಟೈಮ್ 25 ಹಣ್ಣು ಬಿಟ್ಟಿತ್ತು, 25-27 ಬಿಟ್ಟಿತ್ತು. ಈ ಸಲ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೂ ಅಷ್ಟೇ ಏನೂ ಹಾಕಿಲ್ಲ, ಬರೀ ಸಿಕ್ಕಿದ ಕಸ, ಎಲೆ ಮತ್ತು ಸ್ವಲ್ಪ ಕೋಳಿ ಗೊಬ್ಬರ, ಎರೆಹುಳ ಗೊಬ್ಬರ ಇದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೀವಿ. ಇನ್ನೇನೂ ಹಾಕಿಲ್ಲ. ಮನೆಗೆ ಅಂತ ಹಾಕಿರೋದ್ರಿಂದ ನಾವು ಇದನ್ನು 100% ಆರ್ಗ್ಯಾನಿಕ್ಕಾಗೇ ಮಾಡ್ಬೋದು. ಏನು ನಮಗೆ ಎಕ್ಸ್ಟ್ರಾ ಕೊಡೋದೇ ಬೇಕಾಗಿಲ್ಲ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಪುಟ್ಪಾಳೆ, ಏಲಕ್ಕಿ ಪುಟ್ಪಾಳೆ ಅಂತಾರಲ್ಲ ಅದೇ ಇದು. ಸೊ ನೋಡಿ, ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಎಲ್ಲರೂ ಏಲಕ್ಕಿ ಬಾಳೆ ಹಾಕ್ಕೊತೀವಿ, ಆದರೆ ಆದಷ್ಟು ನಾವು ಗುಂಪು ಬಾಳೆ ಹಾಕ್ಕೋಬೇಕು ಸಾಧ್ಯ ಆದಷ್ಟು. ಏನಕ್ಕೆ ಅಂತಂದರೆ ಅದ್ರ ಗೊಬ್ಬರ ಎಲ್ಲ ಅದಕ್ಕೆ ಸಿಗುತ್ತೆ, ನಿಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಮತ್ತು ತುಂಬ ಪೊಟ್ಯಾಷಿಯಮ್ ಇರುತ್ತೆ ಈ ಮಣ್ಣಲ್ಲಿ. ನೀವು ಕೆಲವು ಸಲ ಈ ಮಣ್ಣು ತೊಗೊಂಡೋಗ್ಬಿಟ್ಟು ಬೇರೆ ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಪೊಟ್ಯಾಷಿಯಮ್ ಸಿಗುತ್ತೆ, ಅಷ್ಟು ಬೆನಿಫಿಟ್ ಆಗುತ್ತೆ. ಮತ್ತು ನಿಮ್ಗೆ 100% ಆರ್ಗ್ಯಾನಿಕಲಿ ಬಾಳೆಹಣ್ಣು ಸಿಗ್ತವೆ. ಸೊ ನಿಮಗೆ ಯಾವುದೇ ರೀತಿ ಕೆಮಿಕಲ್ ಹಾಕೋ ಅವಶ್ಯಕತೆನೇ ಇರಲ್ಲ. ನಮಗೆ ತುಂಬ ಈಸಿಯಾಗಿ, ನಮಗಂತೂ ಕೆಲವು ಗಿಡಗಳನ್ನು ತೆಗ್ದಾಕಿದ್ದೀವಿ ಈಗ ಬೇಸಿಗೆ ಅಂತ ಹೇಳ್ಬಿಟ್ಟು. ಮತ್ತು ಬಾಳೆ ಹಣ್ಣು ಕೊಟ್ಟ ಮೇಲೆ ನಾವು ಗಿಡಗಳನ್ನ ಯೂಶ್ವಲಿ ತೆಗ್ದಾಕ್ತೀವಲ್ಲ, ಯಾಕೆಂದರೆ ಒಂದೇ ಕೊನೆ ಬಾಳೆ ಬಿಡೋದು. ಸೊ ನೀವು ಮತ್ತೆ ಹಾಕೋದು ತೆಗಿಯೋದು ಏನೂ ರಿಸ್ಕ್ ಇರಲ್ಲ. ಜಸ್ಟು ಹಣ್ಣು ತಗೊಂಡಾದ್ಮೇಲೆ ಗಿಡ ಕಡ್ದಾಕೋದು ಅಷ್ಟೇ, ಎಕ್ಸ್ಟ್ರಾ ಬಾಳೆ ಹಾಕಬೇಕು ಅನ್ನೋದು ಏನಿರಲ್ಲ. ಸೊ ಗುಂಪು ಬಾಳೆ ಪದ್ಧತಿ ತುಂಬ ಒಳ್ಳೇದು ಆ್ಯಕ್ಚುಲಿ. ಮತ್ತು ಇನ್ನೊಂದೇನಂತಂದರೆ ಇಲ್ಲೊಂಥರ ತುಂಬ ತಂಪು ಅನಿಸುತ್ತೆ, ಜಾಸ್ತಿ ಗಿಡ ಮರ ಇರೋದ್ರಿಂದ ತಂಪು ಅಂತ ಅನಿಸುತ್ತೆ. ನಾವು ಔಟ್ಸೈಡ್ ನಾವು ಜಮೀನೆಲ್ಲ ಓಡಾಡಿದ್ರೂ ಕೆಲವು ಸಲ ಅಷ್ಟು ತಂಪು ಅಂತ ಅನಿಸಲ್ಲ. ಬಾಳೆ ಇದ್ದ ಕಡೆ, ಎಸ್ಪೆಷಲಿ ಗುಂಪು ಬಾಳೆ ಇದ್ದ ಕಡೆ ನಾವು ಓಡಾಡ್ತಿದ್ರೆ ಸ್ವಲ್ಪ ತಂಪಾಗಿರುತ್ತೆ, ಏಕೆಂದರೆ ಅಷ್ಟು ಒಂದೇ ಗುಂಪಲ್ಲಿರುತ್ತೆ ಯೂಶ್ವಲಿ, ನೆರಳು ಚೆನ್ನಾಗಿ ಸಿಗುತ್ತೆ. ಸೊ ಇದು ಕೆಂಪು ಸಪೋಟ, ಅಂದರೆ ಒಳಗಡೆ ಪಲ್ಪ್ ಏನಿರುತ್ತೆ ಸಪೋಟದ್ದು, ಅದನ್ನು ನೀವು ಹಣ್ಣು ಯೂಶ್ವಲಿ ಓಪನ್ ಮಾಡಿದಾಗ ಪಲ್ಪ್ ಅಂದ್ಬಿಟ್ಟು ಲೈಟ್ ಆರೆಂಜ್ ರೆಡ್ ಬರುತ್ತೆ, ಅದಕ್ಕೆ ಇದನ್ನು ಕೆಂಪು ಸಪೋಟ ಅಂತ ಕರೀತಾರೆ. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಗೋಲ್ಡನ್ ಸೀತಾಫಲ ಅಂತ. ಎಲ್ಲ ಉದುರಿಸ್ಕೊಂಡ್ಬಿಟ್ಟಿದೆ, ಯಾಕೆಂದರೆ ಉದುರೋ ಕಾಲನೇ ಇದು. ಸೊ ಇದು ನವಂಬರ್ ಟೈಮಲ್ಲಿ ನಮಗೆ ಒಳ್ಳೆ ಹಣ್ಣು ಸಿಗುತ್ತೆ. ಅಕ್ಟೋಬರ್ ನವಂಬರ್ ಟೈಮಲ್ಲಿ ಯೂಶ್ವಲಿ ಸೀತಾಫಲ ಆ ಟೈಮಲ್ಲಿ ಚೆನ್ನಾಗಿ ಹಣ್ಣು ಬರುತ್ತೆ. ಸೊ ಇದು ಆಲ್ಮೋಸ್ಟ್ 1-1.5 ವರ್ಷದ ಗಿಡ ಇರಬೇಕು ಮೋಸ್ಟ್ಲಿ. ಸೊ ಒಂದು ಸಲ ಪ್ರೂನಿಂಗ್ ಮಾಡಿದ್ವಿ, ಇನ್ನೊಂದು ಸಲ ಚೆನ್ನಾಗಿ ಬಂದಿದೆ. ಫಸ್ಟ್ನೇ ಸಲ ಹಣ್ಣು ಚೆನ್ನಾಗಿ ಬಂದಿತ್ತು. ಸೊ ಈ ಸಲ ನೋಡ್ಬೇಕು ಹೇಗೆ ಬರುತ್ತೆ ಏನು ಕತೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತು ಹಣ್ಣು ಮಾತ್ರ ಸಿಕ್ಕಾಬಟ್ಟೆ ಸ್ವೀಟಾಗಿರುತ್ತೆ, ಸಖತ್ ಸ್ವೀಟಾಗಿರುತ್ತೆ. ಬೀಜ ಕಡಿಮೆ ಇರುತ್ತೆ, ಪಲ್ಪ್ ಜಾಸ್ತಿ ಇರುತ್ತೆ. ಸೊ ತುಂಬ ಒಳ್ಳೆ ಹಣ್ಣು, ಸೀತಾಫಲ ಹೇಳಂಗೆ ಇಲ್ಲ, ಅಷ್ಟು ಒಳ್ಳೆ ಹಣ್ಣು. ಇದು ಪೈನಾಪಲ್ ಗಿಡ. ಇಲ್ಲಿ 2 ಬೇರೆ ಬೇರೆ ಪೈನಾಪಲ್ ಹಾಕಿದ್ದೀವಿ. ಇದು ಸಾಫ್ಟ್ ಇದೆ ಎಲೆ, ಇದರಲ್ಲಿ ಸ್ವಲ್ಪ ಮುಳ್ಳಿದೆ. ಏನಂತಂದರೆ ಈ ಪೈನಾಪಲ್ ತುಂಬ ಚೆನ್ನಾಗಿ ಬರ್ತಿದೆ, ಆ ಪೈನಾಪಲ್ ಸ್ಟ್ರಗಲ್ ಮಾಡ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದು ಚೆನ್ನಾಗಿ ಬರುತ್ತಾ ಅನ್ನೋದೇ ಡೌಟು ನನಗೆ. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಇದನ್ನು ಉಡುಪಿನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೊಟ್ಟಿದ್ದರು, ಅಕ್ಷಯ್ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಲ್ಲಿ ಪೈನಾಪಲ್ ಹೆಂಗೆ ಬೇಕಂಗೆ ಸಿಕ್ಕಾಬಟ್ಟೆ ಬೆಳೆದಿತ್ತು. ಅವರು 2 ಗಿಡನೂ ಕೊಟ್ಟಿದ್ದು, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರ್ತಿದೆ. ಇನ್ಫ್ಯಾಕ್ಟ್ ಈ ಗಿಡ, ಆ ಗಿಡ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಸೊ ಸ್ವಲ್ಪ ಪೈನಾಪಲ್ಗೆ ನೆರಳು, ನೀರು, ಅಟ್ಲೀಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದಾಗ ನೀರು ಜಾಸ್ತಿ ಬೇಕಾಗುತ್ತೆ, ನೀರು ಕೊಡ್ತಾ ಇದ್ದೀವಿ. ಸರ್ ಇದು ಎಗ್ ಫ್ರೂಟ್ ಅಂತ ಹಣ್ಣು ನೋಡಿದ್ದೀನಿ ಸರ್, ಬಟ್ ಇನ್ನು ನಮಗೆ ಹಣ್ಣು ಬಂದಿಲ್ಲ ಇದು.
ಏಕೆಂದರೆ ಈ ಗಿಡನ ತುಂಬ ಹುಳ ತಿಂತಾಯಿದ್ವು. ಬಟ್ ಇವಾಗ ನಾವು ಬಿವೇರಿಯಾ ಬಸಿಯಾನ ಮೆಟರೈಸಿಯಮ್ ಎಲ್ಲ ಕೊಟ್ಟು ಒಂದು ಲೆವೆಲಿಗೆ ತಂದು ಕೊಟ್ಟಿದ್ದೀವಿ. ಕೆಮಿಕಲ್ ಕೊಟ್ಟರೆ ಬೇಗ ಕಂಟ್ರೋಲಿಗೆ ಬರುತ್ತೆ, ಬಟ್ ಕೆಮಿಕಲ್ ಕೊಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೇ ಬಿವೇರಿಯಾ ಬಸಿಯಾನ ಮತ್ತು ಮೆಟರೈಸಿಯಮ್ ಯೂಸ್ ಮಾಡಿಕೊಂಡು ಹ್ಯಾಂಡಲ್ ಮಾಡಿದ್ದೀವಿ. ಗಿಡ ಈಗ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ, ಬಟ್ ಇವಾಗ ಚೆನ್ನಾಗಿ ಆಗ್ತಾಯಿದೆ ಗಿಡ. ಏನಂತಂದರೆ ಹಣ್ಣಿನ ಒಳಗಡೆ ಈ ಎಗ್ ಯೋಕ್ ಇರುತ್ತಲ್ಲ ಸರ್, ಎಗ್ ಯೋಕ್ ಥರ ಯೆಲ್ಲೋ ಕಲರ್ ಇರುತ್ತೆ ಕಂಪ್ಲೀಟ್ಲಿ. ಇದನ್ನು ಜ್ಯೂಸ್ ಮಾಡ್ತಾರೆ, ಹಂಗೆ ಹಣ್ಣು ತಿಂತಾರೆ. ಹಣ್ಣು ಸ್ವಲ್ಪ ಕಾಸ್ಟ್ಲಿ, ಇದು ಒಂದು 400 500 ರೂಪಾಯಿವರೆಗೂ kg ಇರುತ್ತೆ. ಸೊ ಹಣ್ಣು ತುಂಬ ಚೆನ್ನಾಗಿರುತ್ತೆ ಸರ್. ಎಗ್ ಫ್ರೂಟ್ ಅಂತ. ಸೊ ಕನ್ನಡದಲ್ಲಿ ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಜಸ್ಟ್ ಟ್ರಾನ್ಸ್ಲೇಟ್ ಮಾಡೋದಕ್ಕಿಂತ ನಿರ್ದಿಷ್ಟವಾದ ಹೆಸರು ತಿಳ್ಕೊಬೇಕು ಸರ್. ಇದು ರೋಸ್ ಆ್ಯಪಲ್ ಗಿಡನೇ. ನಿಮ್ಗೆ ಆಲ್ರೆಡಿ ರೋಸ್ ಆ್ಯಪಲ್ ಬಗ್ಗೆ ಗೊತ್ತು ಸರ್. ನಾವು ಈಸಿಯಾಗಿ ಮನೆಗೆ ಹೇಗೆ ತರಕಾರಿ ಬೆಳ್ಕೋಬೇಕು ಅನ್ನೋದು ರೈತರಿಗೆ ಗೊತ್ತಿರಬೇಕು. ನಾವು ಸುಮ್ಮನೆ ನಮ್ಮ ಹತ್ರ ಎಲ್ಲ ರಿಸೋರ್ಸ್ ಇರುತ್ತೆ, ದುಡ್ಡು ಕೊಟ್ಬಿಟ್ಟು ತರಕಾರಿ ತರ್ತೀವಿ. ಆದರೆ ನಾವು ಬರೀ ಸೀಡ್ಸ್ ತೊಗೊಂಬಂದರೆ ಸಾಕು ಸರ್. ನೀವು ಇಲ್ಲಿ ನೋಡ್ಬೋದು, ನಾವು ಈ ಗಿಡಕ್ಕೆ ಗೊಬ್ಬರನೂ ಕೊಟ್ಟಿದ್ದೀವಿ, ನೀರು ಕೊಡ್ತೀವಿ. ಅದ್ರ ಜೊತೆ ನಾವು ಯಾವುದಾದ್ರೂ ಎಕ್ಸ್ಟ್ರಾ ಬೀಜ ಹಾಕ್ಕೊಂಬಿಟ್ರೆ ಈಸಿಯಾಗಿ ತರಕಾರಿ ಆಗೋಗ್ಬಿಡುತ್ತೆ. ಇದು ಬೆಂಡೆ ಗಿಡ. ಸೊ ಬೆಂಡೆಕಾಯಿ ಎಲ್ಲ ಕಿತ್ಕೊಂಡಿದ್ದೀವಿ, ಕೆಲವು ಹೂವಿದೆ. ಇದು IAHR ಸೀಡ್ ಪೋರ್ಟಲ್ಲಿ ತರಿಸಿದ್ದು. ಒಂದು ತಿಂಗಳಿಗೆಲ್ಲ ನಿಮಗೆ ಸಾಕಾಗೋಷ್ಟು ಬೆಂಡೆಕಾಯಿ ಬಂದಿರುತ್ತೆ. ಸೊ ನಾವು ಕಿತ್ಕೊಂಡು ಕೆಲವು ಮಾತ್ರ ಉಳ್ಕೊಂಡಿದೆ. ಇಲ್ಲಿ ಬಟಾಣಿ ಹಾಕ್ಕೊಂಡಿದ್ದೀವಿ ಕೆಳಗಡೆ. ಸೊ ಇದು ಬಟಾಣಿ ಗಿಡ ಬೆಳೀತಾ ಇದೆ. ಸೊ ಇದು ಕೋಳಿ ಗೊಬ್ಬರ. ಈ ಗೊಬ್ಬರ ನೀರು ಹೇಗಿದ್ರೂ ನಾವು ಗಿಡಗಳಿಗೆ ಕೊಡ್ತೀವಿ. ಗಿಡಕ್ಕೆ ನಾವು ಕೊಡೋದೆಲ್ಲ ಬೇಕಾಗಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಳುತ್ತೆ. ಸೊ ಹಂಗಾಗಿ ನಾವು ಈಸಿಯಾಗಿ ಬೇಕಾಗಿರೋ ತರಕಾರಿ ಬೆಳ್ಕೊಬೋದು ಸರ್. ಇದು ಸೇಬು ಎಲ್ಲ ಪ್ರೂನಿಂಗ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ತುಂಬ ಬ್ರಾಂಚಸ್ ಬಂದಿದೆ. ಸೊ ಇದು ಆಲ್ಮೋಸ್ಟ್ 1.5 ವರ್ಷದ ಗಿಡ. ಎಲ್ಲ 2.5 ವರ್ಷ 3 ವರ್ಷ ಅಂತ ಹೇಳ್ತಾರೆ. ನೋಡಬೇಕು ಯಾವಾಗ ಹಣ್ಣು ಬರುತ್ತೆ ಅಂತ. ಸೊ ಸೇಬು ಹಾಕ್ಬೇಕಾದ್ರೆ ಯಾವಾಗ್ಲೂ ಜಾಸ್ತಿ ಗಿಡಗಳು ಹಾಕ್ಕೋಬೇಕು. ಕನಿಷ್ಠ ಒಂದು 4 ಗಿಡನಾದರೂ ಹಾಕ್ಕೋಬೇಕು. 1-2 ಗಿಡಕ್ಕೆಲ್ಲ ನಿಮಗೆ ಸೇಬು ಬರಲ್ಲ. ಏನಕ್ಕೆ ಅಂತಂದರೆ ಅದರಲ್ಲಿ ಪಾಲಿನೇಷನ್ ಆಗೋಕ್ಕೆ ಬೇರೆ ಬೇರೆ ಸೇಬಿಂಗ್ ಗಿಡಗಳಿರಬೇಕು. ಬೇರೆ ಬೇರೆ ತಳಿ ಇದ್ದಾಗ ಸೇಬು ಚೆನ್ನಾಗಿ ಪಾಲಿನೇಷನ್ ಆಗುತ್ತೆ. ನಮ್ಮಲ್ಲಿ ಒಂದು 4 ಗಿಡ ಹಾಕಿದ್ವು, 3 ಚೆನ್ನಾಗಿ ಬಂದಿದೆ ಗಿಡ. ಸೊ ಇಲ್ಲೊಂದು ಮತ್ತು ಆ ಕಡೆ ಬದಿ ಮತ್ತು ಮನೆ ಹತ್ರ ಒಂದು, ಸ್ವಲ್ಪ ಹತ್ರದಲ್ಲಿ ಇನ್ನೊಂದು ಸೇಬಿಂಗ್ ಗಿಡ ಹಾಕಿದ್ರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಿ ಬರ್ಬೋದೇನೋ. ಬಟ್ ಈ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾವು ಅವಾಗವಾಗೆ ಪ್ರೂನಿಂಗ್ ಮಾಡಿದ್ದೀವಿ. ಈಗ ನವಂಬರ್ ಎಂಡಲ್ಲಿ ನಾನು ಪ್ರೂನಿಂಗ್ ಮಾಡಿದ್ದು, ಚಳಿಗಾಲ ಶುರುವಾದಾಗ. ಸೊ ಹೊಸ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಎತ್ತರ ಹೋಗ್ಬಿಟ್ಟಿತ್ತು, ಎಲ್ಲ ಕಟ್ ಮಾಡಿದ್ರಿಂದ ಕೆಳಗಿಂದ ಎಲ್ಲ ಬ್ರಾಂಚ್ ಬರ್ತಿದೆ. ನೋಡಬೇಕು ಹೇಗೆ ಹಣ್ಣು ಬರುತ್ತೆ ಅಂತ. ಬಟ್ ಎಕ್ಸಾಕ್ಟ್ಲಿ ಇದು ಯಾವ ವೆರೈಟಿಯಿಂದ ಗೊತ್ತಿಲ್ಲ. ಡಾರ್ಸೆಟ್, ಹಾನಾ, ಅರ್ಮನ್ 99 ಅಂತ ಹೇಳ್ತಾರಲ್ಲ, ಯಾವ ವೆರೈಟಿಯಿಂದ ಗೊತ್ತಿಲ್ಲ. ಜಸ್ಟ್ ಮನೆಗಲ್ವಾ ಅದನ್ನು ತಂದು ಹಾಗೆ ಹಾಕ್ಕೊಂಡಿದ್ದೀನಿ. ಇದು ಈ ಗಿಡ ಬಂದು ಬ್ಲ್ಯಾಕ್ ಬೆರಿ ಜಾಮ್ ಅಂತ. ಚಿಕ್ಕ ಹಣ್ಣು ಬರುತ್ತೆ, ಅದರಲ್ಲಿ ಒಳಗಡೆ ಬ್ಲ್ಯಾಕ್ ಕಲರ್ ಜಾಮ್ ಥರ ಇರುತ್ತೆ. ಟೇಸ್ಟ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಈಗ ಹಣ್ಣಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಇದಕ್ಕೆ ನಾನು ಸುಣ್ಣ ಹೊಡೆದಿರೋದು. ಈ ಥರ ಬಿಸಿಲಿಗೆ ಸುಮ್ಮನೆ ಒಣಗಬಾರ್ದು ಅಂತ ಹೇಳ್ಬಿಟ್ಟು ಸುಣ್ಣ ಹೊಡೆದಿದ್ದೀನಿ. ಬಟ್ ಅಂಥ ಏನು ಇಂಪ್ಯಾಕ್ಟ್ ಆಗೋಲ್ಲ. ಸೊ ಎಲೆ ಉದುರ್ತಾ ಇತ್ತು. ಸೊ ನೋಡಿಬಿಟ್ಟು ಎಲೆ ಉದುರೋದು ಬೇಜಾರಾಗ್ಬಿಟ್ಟು ನಾನು ಸುಣ್ಣ ಹೊಡೆದೆ, ಸ್ವಲ್ಪ ಬಿಸಿಲು ಅವಾಯ್ಡ್ ಆಗಲಿ ಅಂತ. ಸೊ ಗಿಡ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗೆ ಬಿಡುತ್ತೆ ಹಣ್ಣುಗಳು. ಏನಂತಂದರೆ ಮಕ್ಳಿಗೆ ಸಿಕ್ಕಾಬಟ್ಟೆ ಇಷ್ಟ ಹಣ್ಣು ಇದು. ಸೊ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಹಣ್ಣುಗಳನ್ನು. ಸೊ ಚಿಕ್ಕ ಹಣ್ಣು ಇಷ್ಟಿಷ್ಟೇ, ಅದರಲ್ಲಿ ಓಪನ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ದು ಜಾಮ್ ಇರುತ್ತೆ, ಸ್ವೀಟಾಗಿರುತ್ತೆ. ಸೊ ಹಂಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿರೋರು, ಚಿಕ್ಕ ಮಕ್ಕಳಿರೋರು, ಎಸ್ಪೆಷಲಿ 10 ವರ್ಷದ ಒಳಗಿರೋ ಮಕ್ಕಳಿರೋರು ಈ ಬ್ಲ್ಯಾಕ್ಬೆರಿ ಜಾಮ್ ಹಾಕ್ಕೋಬೇಕು. ಏಕೆಂದರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಾವು ದೊಡ್ಡರಾದರೆ ಇದೇನೋ ಚಿಕ್ಕ ಹಣ್ಣು ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂದು ಸುಮ್ಮನೆ ಹಾಕ್ತೀವಿ. ಬಟ್ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಹೇಳ್ತಾರಲ್ವ, ಅದನ್ನು ಕೊಡು ಇದನ್ನು ಕೊಡು ಅಂತ. ಇಂಥ ಗಿಡ ಹಾಕ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ನಾವು ಏನೇನೋ ಅದು ಇದು ಎಣ್ಣೆದು ಸ್ವೀಟ್ಸು ಎಲ್ಲ ಕೊಡೋದಕ್ಕಿಂತ ಇದನ್ನು ಕೊಡೋದು ಭಾರಿ ಒಳ್ಳೆಯದು. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಸೊಪ್ಪನ್ನು ಮಾಡ್ಕೊಂಡಿದ್ದೀವಿ, ಸೊಪ್ಪಿನ ಮಡಿ. ಇಲ್ಲಿ ದಂಟಿನ ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ, ಪಾಲಾಕಿದೆ ಮತ್ತು ಸಬ್ಸಿಗೆ ಸೊಪ್ಪಿದೆ. ಏನಂತ ಅಂದರೆ ನಾವು ಇಲ್ಲಿ ಈ ಸಲ ಸೊಪ್ಪು ಮಾಡಿದ್ರೆ ಮುಂದಿನ ಸಲ ಬೇರೆ ಕಡೆ ಮಾಡ್ತೀವಿ. ನೀವು ಆ ಕಡೆ ನೋಡ್ಬೋದು ಸರ್, ಆ ಕಡೆ ಎಲ್ಲ ಸೊಪ್ಪು ಖಾಲಿಯಾಗಿದೆ. ಸೊ ಆ ಸಲ ಮಾಡಿದ್ವಿ, ಆ ಕಡೆ ಲಾಸ್ಟ್ ಟೈಮ್ ಆ ಕಡೆ ಮಾಡಿದ್ವಿ. ಮತ್ತು ಆ ಕಡೆ ಎಲ್ಲ ಸೊಪ್ಪು ಖಾಲಿ ಆದಮೇಲೆ ಈ ಕಡೆ ಮಾಡ್ತಾಯಿದ್ದೀವಿ. ಸೊ ಮತ್ತು ಈ ಕಡೆ ಜಾಗ ಖಾಲಿ ಆದಮೇಲೆ ಇಲ್ಲಿಗೆ ಯಾವುದಾದ್ರು ದ್ವಿದಳ ಧಾನ್ಯ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಬಿಟ್ಟು ಅದನ್ನು ಮಲ್ಚಿಂಗ್ ಮಾಡ್ತೀವಿ. ರೋಡ್ ಹೊಡಿಸ್ಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಮಾಡ್ತೀವಿ. ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಆವಾಗ ಸೊಪ್ಪನ್ನು ನಾವು ಬೇರೆ ಕಡೆ ಬೆಳಿತೀವಿ, ಆ ಕಡೆ ಅಥವಾ ಆ ಕಡೆ ಎಲ್ಲಾದ್ರೂ ಬೇರೆ ಕಡೆ ಬೆಳ್ಕೊತೀವಿ. ಸೊ ಕೆಲವು ಸಲ ದ್ವಿದಳ ಧಾನ್ಯ ಸಹ ಬೆಳ್ಕೊಂಡಿರ್ತೀವಿ. ಅದು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಬಿಟ್ಟು ಮಿಕ್ಕಿದ್ದನ್ನು ಈಸಿಯಾಗಿ ಮಲ್ಚಿಂಗ್ ಮಾಡಿಬಿಡ್ಬೋದು. ದ್ವಿದಳ ಧಾನ್ಯ ಮಲ್ಚಿಂಗ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ನಿಮಗೆ ಎಕ್ಸ್ಟರ್ನಲ್ ನೈಟ್ರೋಜನ್ ಕೊಡೋದು ಬೇಕಾಗಲ್ಲ. ಈಗ ನಮಗೆ ಗೊತ್ತು NPKS ನಾವು ಕೊಡಬೇಕಂತ. NPKS ಅಲ್ಲಿ ಏನಿದೆ ನೈಟ್ರೋಜನ್, ಅದನ್ನು ನಿಮಗೆ ಎಕ್ಸ್ಟರ್ನಲಿ ಕೊಡೋದು ಬೇಕಾಗಿಲ್ಲ. ಎಸ್ಪೆಷಲಿ ನೀವು ಯೂರಿಯಾ ಯೂಸ್ ಮಾಡೋದು ತಪ್ಪುತ್ತೆ. ಸೊ ನೀವು ಈಸಿಯಾಗಿ ಯಾವುದಾದ್ರೂ ದ್ವಿದಳ ಧಾನ್ಯ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಲ್ಚಿಂಗ್ ಮಾಡ್ತಾಯಿದ್ರೆ ತೋಟ ಚೆನ್ನಾಗಿರುತ್ತೆ. ತಾಯಿ ಜಾಮೂನ್ ಅಂತ ಸರ್, ಅಂದರೆ ಥಾಯ್ಲೆಂಡ್ ವೆರೈಟಿ ನೇರಳೆ ಹಣ್ಣು. ತುಂಬ ಚೆನ್ನಾಗಿ ಬಂದಿದೆ ಸರ್ ಗಿಡ, 1.5 ವರ್ಷದ್ದು. ಸೊ ನೋಡ್ಬೋದು, ಮೋಸ್ಟ್ಲಿ ಈ ವರ್ಷ ನಮಗೆ ಹಣ್ಣು ಸಿಗ್ಬೋದು ಸರ್. ಇದು ಒಂದು ವಿಶೇಷತೆ ಏನಂತಂದರೆ ಸರ್, ಇದು 2 ಗಿಡ ಇದೆ ನಮ್ಮ ಹತ್ರ. ಯಾವ ಗಿಡನೂ ದೊಡ್ಡದಾಗಿ ಮರದ ಥರ ಬೆಳ್ಕೊತಿಲ್ಲ.
ಎಲ್ಲ ಬುಷ್ ಥರನೇ ಬೆಳ್ಕೊತಾ ಇದೆ ನೋಡಿಲಿ. ಅಲ್ಲಿ ಫುಲ್ಲು ಎಲ್ಲ ಸ್ಟ್ರಕ್ಚರ್ ಅಲ್ಲೇ ಚೇಂಜ್ ಆಗಿಬಿಟ್ಟು ಬುಷ್ ಥರ ಬೆಳ್ಕೊತಾ ಇದೆ. ಸೊ ಇದು ಒಂಥರ ಅನುಕೂಲ ಆಗುತ್ತೆ ಸರ್ ಈ ಥರ ಬೆಳ್ಕೊಂಡ್ರೆ. ಸುಮ್ಮನೆ ಮರದ ಥರ ಬೆಳ್ಕೊಂಡು ಹೋಗ್ಬಿಟ್ರೆ, ಈಗ ನಾವು ಒಂದು ಸಲ ತಂದು ಇದನ್ನು ಹಾಕಿದ್ವಿ, ಯಾವುದೋ ಅರಣ್ಯ ಇಲಾಖೆಯವ್ರು ಕೊಡೋದು, ಅದು ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇತ್ತು. ಅದು ಎಷ್ಟು ವರ್ಷ ಕಂಡುಬಿಡುತ್ತಪ್ಪ ಅಂತ ನಮಗೆ ಯೋಚನೆ ಆಗಿತ್ತು. ಸೊ ಅದಿಲ್ಲ ಇವಾಗ ಸದ್ಯಕ್ಕೆ ಗಿಡ. ಸೊ ಇದು ಏನಂತಂದರೆ ಚೆನ್ನಾಗಿ ಬೆಳ್ಕೊಂಡಿದೆ, ಬ್ರಾಂಚಸ್ ಎಲ್ಲ ಸಖತ್ತಾಗಿ ಬಂದಿದೆ. ಸೊ ಗಿಡ ತುಂಬ ಆರೋಗ್ಯವಾಗಿದೆ. ಇದಕ್ಕೂ ಅಷ್ಟೇ ಸರ್, ಎಲ್ಲ ಪ್ರತಿಯೊಂದು ಗಿಡನೂ 100% ಆರ್ಗ್ಯಾನಿಕ್. ನಾವು ಏನು ಕೊಡೋದು ಬೇಕಾಗಿಲ್ಲ ಸರ್. ಕಮರ್ಷಿಯಲಿ ನಾವು ಯಾವಾಗ ಮಾಡಲ್ಲ, ನಮಗೆ ಮನೆಗೆ ಏನು ಬೆಳ್ಕೊತೀವಿ ನಾವು 100% ಆರ್ಗ್ಯಾನಿಕ್ಕಾಗೇ ಬೆಳ್ಕೊಬೋದು. ಇದಕ್ಕೆಲ್ಲ ಎಲೆ ತೂತ ಆಗುತ್ತೆ ಸರ್, ಈಗಲೂ ಸ್ವಲ್ಪ ತೂತ ಎಲೆ ಇದೆ. ಇದನ್ನೆಲ್ಲ ನಾವು ಜಸ್ಟು ಆರ್ಗ್ಯಾನಿಕಲ್ಲೇ ಅವಾಯ್ಡ್ ಮಾಡ್ಕೋಬೋದು. ಆರ್ಗ್ಯಾನಿಕ್ ಪೆಸ್ಟಿಸೈಡ್, ಟ್ರೈಕೋಡರ್ಮಾ ಮತ್ತು ಬಿವೇರಿಯಾ ಬಸಿಯಾನ, ಮೆಟರೈಸಿಯಮ್ ಇವೆಲ್ಲ ಯೂಸ್ ಮಾಡಿಕೊಂಡು ಮತ್ತು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಬಟ್ ಇವಾಗ ಚೆನ್ನಾಗಾಗಿದೆ ಗಿಡ ಇದು. ಮತ್ತು ಇನ್ನೊಂದು ಏನಂತಂದರೆ, ನಮ್ಮದು ಯೂಶ್ವಲಿ ಎಲ್ಲ ಗಿಡಕ್ಕೂ ನಾವು ತರಕಾರಿ ಹಾಕ್ಕೊತೀವಿ. ಇಲ್ಲೂ ಸಹ ಇದು ಯಾವ ತರಕಾರಿ ಹಾಕಿದಾರೋ ಗೊತ್ತಿಲ್ಲ, ನಮ್ಮ ಮನೆಯವರೇ ಹಾಕಿರೋದು. ಸೊ ಮೋಸ್ಟ್ಲಿ ಹೀರೆ ಗಿಡ ಅಂತ ಅನಿಸುತ್ತೆ. ಚೆನ್ನಾಗಿ ಬಂದಿದೆ ತರಕಾರಿ ಇಲ್ಲೂ ಸಹ. ನೀವೇನು ನೋಡ್ತಿದ್ದೀರಾ, ಇದು ವಾಟರ್ ಆ್ಯಪಲ್ ಅಂತ ಗಿಡ. ಸೊ ಹಣ್ಣು ನೀರಿನ ಅಂಶ ಜಾಸ್ತಿ ಇರುತ್ತೆ. ನೀವು ಒಂದು 30 ಹಣ್ಣು ತಿಂದ್ರೂ ನಿಮ್ಗೆ ಹೊಟ್ಟೆ ತುಂಬಿದ ಫೀಲೇ ಆಗೋಲ್ಲ. ಸೊ ಇದು ಗ್ರೀನ್ ಮತ್ತು ವೈಟ್ ಕಲರ್ ಹಣ್ಣು. ಸೊ ಇದರಲ್ಲಿ ಸುಮಾರು ವೆರೈಟಿ ಇದೆ. ಸುಮಾರು ಅಂದರೆ ಒಂದು 500 ವೆರೈಟಿ ಇರ್ಬೋದೇನೋ, ಅಷ್ಟೊಂದಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಕಲರ್, ಸೈಜು ಎಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಸುಮ್ಮನೆ 500 ಅಂತ ಹೇಳಿದ್ದು, ಅಷ್ಟೊಂದಿಲ್ಲ, ಒಂದು 100 ವೆರೈಟಿ ಪ್ಲಸ್ ಅಂತೂ ಇದೆ. ಸೊ ನಮ್ಮ ಮನೇಲಿ ಸದ್ಯಕ್ಕೆ 4 ರಿಂದ 5 ವೆರೈಟಿ ಇದೆ. ಸೊ ಅದರಲ್ಲಿ ಒಂದು 3 ಗಿಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಮೊಗ್ಗು ತುಂಬ ಆಗಿದೆ, ಈಚೆಲ್ಲ ತುಂಬ ಆಗಿದೆ. ಸೊ ಇದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಣ್ಣು ಕೂಡ ಆಗುತ್ತೆ. ಇನ್ನೊಂದೇನಂತಂದರೆ, ಈ ಗಿಡ ಸಿಕ್ಕಾಪಟ್ಟೆ ಬೆಳ್ಕೊಳುತ್ತೆ. ನಾನು ಆಲ್ರೆಡಿ ಒಂದು ಸಲ ಕಂಪ್ಲೀಟ್ಲಿ ಕಟ್ ಮಾಡಾಕಿದ್ದೆ ಗಿಡನ, ಮತ್ತೆ ಇಷ್ಟೇ ಗಿಡ ಬೆಳ್ಕೊಂಡಿದೆ. ಇದರಿಂದ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಈ ಥರ ಗಿಡ ಬೆಳ್ಕೊಂಡಾಗ ಇಲ್ಲಿ ನೋಡ್ಬೋದು, ನಾನು ಪ್ಯಾಷನ್ ಫ್ರೂಟ್ ಗಿಡ ಹಾಕಿದ್ದೀನಿ ಇದ್ರೊಳಗಡೆ. ಈ ಪ್ಯಾಷನ್ ಫ್ರೂಟ್ ಗಿಡನ ಈ ಗಿಡಕ್ಕೆ ಹಬ್ಬಿಸ್ತಾ ಇದ್ದೀನಿ. ಸೊ ಈ ಪ್ಯಾಷನ್ ಫ್ರೂಟ್ ಗಿಡ ಕೂಡ ಇದನ್ನು ಸಪೋರ್ಟಾಗಿ ತೊಗೊಂಡು ಬೆಳೆಯುತ್ತೆ. ಸೊ ಅಫ್ಕೋರ್ಸ್ ಪ್ಯಾಷನ್ ಫ್ರೂಟಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಯಾಕೆಂದರೆ ಬಿಸಿಲು ಜಾಸ್ತಿ ಬೀಳಲ್ಲ. ಬಟ್ ನಾನು ಸುಮ್ಮನೆ ಜಾಗ ಸಿಗುತ್ತೆ, ಎಲ್ಲ ಕಡೆನೂ ನಾನು ಪ್ಯಾಷನ್ ಫ್ರೂಟ್ ಹಾಕೊಂಡು ಕೂತ್ಕೊಳಕ್ಕಾಗಲ್ಲ. ಸಪೋರ್ಟ್ ಎಲ್ಲಿ ಸಿಗುತ್ತೋ ಅಲ್ಲಿ ಈಸಿಯಾಗಿ ಹಾಕಿದ್ದೀನಿ. ಗೊಬ್ಬರ ನೀರು ಎಲ್ಲ ಒಂದು ಕಡೆ ಕೊಡ್ಬೋದು. ಮತ್ತು ನಮ್ಮ ಮನೆಗೆ ಹಾಕಿರೋದ್ರಿಂದ ಇದು ನನಗೆ ಅಷ್ಟು ಮ್ಯಾಟ್ರ್ ಆಗೋಲ್ಲ ಇಳುವರಿ ಇಲ್ಲಿ. ಸೊ ನಾವು ಇದನ್ನು ಈ ಸಲ ಚೆನ್ನಾಗಿ ತಿನ್ಬೋದು, ಅಷ್ಟು ಹೂ ಬಿಟ್ಟಿದೆ. ಸ್ಟಾರ್ ಫ್ರೂಟ್ ಅಂತ, ಅಂದರೆ ಕನ್ನಡದಲ್ಲಿ ನಕ್ಷತ್ರ ನೇರಳೆ ಅಂತ ಕರೀತಾರೆ. ಒಂದೇ ವರ್ಷಕ್ಕೆ ಹಣ್ಣು ಬಿಡುತ್ತೆ ಇದು. ನಾವು ಜಾಸ್ತಿ ಟೈಮೇ ತೊಗೊಳ್ಳಲ್ಲ ಇದು ನಮಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಸಿಕ್ಕಾಬಟ್ಟೆ ಹೂವಾಗಿದೆ. ಇದು ಆಲ್ರೆಡಿ 5ನೇ ಸಲನೋ 6ನೇ ಸಲದೋ ಹೂವಾಗಿದೆ ನಮ್ಗೆ ಆಲ್ರೆಡಿ. ಇದು ಏನಂತಂದರೆ, ನಿಮಗೆ ಎಷ್ಟು ಹಣ್ಣು ಬಿಡುತ್ತೆ ಅಂತಂದರೆ, ಇದು ಗಿಡದಲ್ಲಿ ಎಷ್ಟು ಹಣ್ಣು ಇರುತ್ತೋ ಕೆಲವು ಸಲ ಅಷ್ಟೇ ಹಣ್ಣು ಬಿದ್ದೋಗಿರುತ್ತೆ. ನಮಗೆ ಮನೆಗೆಲ್ಲ ಜಾಸ್ತಿ ಆಗಿಬಿಟ್ಟು ನಾವು ಫ್ರೆಂಡ್ಸ್ಗೆ, ಆಫೀಸಲ್ಲೆಲ್ಲ ತೊಗೊಂಡೋಗಿ ಕೊಡ್ತಾ ಇರ್ತೀನಿ ಈ ಹಣ್ಣನ್ನು. ಮತ್ತು ಈ ಬೇರೆ ಸ್ಟಾರ್ ಫ್ರೂಟ್ ಥರ ಇದು ಉಳಿಯಿಲ್ಲ ಹಣ್ಣು, ಸ್ವೀಟ್ ಇದೆ. ಸೊ ತಿನ್ನೋಕ್ಕೆ ಸಿಕ್ಕಾಬಟ್ಟೆ ಒಳ್ಳೆ ಹಣ್ಣು ಇದು. ನಿಮ್ಮ ಸ್ಕಿನ್ಗೆ, ಡೈಜೆಷನ್ಗೆ ಎಲ್ಲ ತುಂಬ ಒಳ್ಳೆ ಹಣ್ಣು. ಇನ್ನೊಂದು ಏನಂತಂದರೆ, ನೀರಿನ ಅಂಶ ಚೆನ್ನಾಗಿರುತ್ತೆ ಈ ಹಣ್ಣಲ್ಲಿ, ತುಂಬ ಚೆನ್ನಾಗಿರುತ್ತೆ ನೀರಿನ ಅಂಶ. ಹಂಗಾಗಿ ನಿಮಗೆ ಹಸಿವು ಚೆನ್ನಾಗಾಗುತ್ತೆ. ಈ ಹಣ್ಣು ಚೆನ್ನಾಗಿ ತಿಂತಾಯಿದ್ರೆ ನಿಮಗೆ ಹಸಿವಾಗಲ್ಲ ಅನ್ನೋ ಸಮಸ್ಯೆ ಇದ್ದರೆ, ಈ ಹಣ್ಣು ಚೆನ್ನಾಗಿ ತಿಂದರೆ ನಿಮ್ಗೆ ಹಸಿವು ಚೆನ್ನಾಗಾಗುತ್ತೆ. ಮತ್ತು ವೆಯ್ಟ್ ಲಾಸ್ಗೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು. ಸೊ ಹಣ್ಣು ಸ್ವಲ್ಪ ಸ್ವೀಟ್ ಇರುತ್ತೆ, ತುಂಬ ಹುಳಿ ಇರಲ್ಲ. ಇದು ಚೆನ್ನಾಗಿರುತ್ತೆ ಹಣ್ಣು. ಸೈಜು ಕೂಡ ಸ್ವಲ್ಪ ದಪ್ಪ ಇರುತ್ತೆ. ಇದು ಮನೆಗೆ ಖಂಡಿತ ಪ್ರತಿಯೊಬ್ಬರು ಹಾಕ್ಕೊಳ್ಳೇಬೇಕು. 1 ಗಿಡ 2 ಗಿಡ ಹಾಕ್ಕೊಂಡ್ರೆ ನೀವು ಕಮರ್ಷಿಯಲಿನೇ ಮಾಡಿಬಿಡ್ಬೋದು, ಅಷ್ಟು ಹಣ್ಣು ಬರುತ್ತೆ ಇದರಲ್ಲಿ. ಸೊ ಇದು ಒಂದು 5-6 ವರ್ಷದ ಗಿಡ ಹಾಕ್ಬಿಟ್ರೆ ಯಥೇಚ್ಛವಾಗಿ ನಿಮ್ಗೊಂದು 100-150 kg ಸಿಕ್ಬಿಡುತ್ತೆ, ಅಷ್ಟು ಹಣ್ಣು ಬರುತ್ತೆ ನಮಗೆ. ಯಾಕೆಂದರೆ ಲಾಸ್ಟ್ ಇಯರ್ ಬರೀ 1 ವರ್ಷಕ್ಕೇ ನಮ್ಗೆ ಹತ್ತತ್ರ ಒಂದು 30 kg 40 kg ಅಷ್ಟು ಹಣ್ಣು ಬಂತಿದ್ರಲ್ಲಿ. ಸೊ ಅಷ್ಟು ಗೊಂಚಲು ನೇತಾಡ್ತಾ ಇರುತ್ತೆ. ಈಗ ಹೂ ಬಿಟ್ಟಿದೆ, ಇದು ಆಫ್ ಸೀಸನ್ ಆಗಿರೋದ್ರಿಂದ ಹೂ ಬಿಟ್ಟಿದೆ, ಚೆನ್ನಾಗಿ ಹೂ ಬಿಟ್ಟಿದೆ. ಸೊ ಇದೆಲ್ಲ ಹಣ್ಣಾಗಿ ಕನ್ವರ್ಟ್ ಆಗಬೇಕು. ಮೋಸ್ಟ್ಲಿ ಯುಗಾದಿ ಟೈಮ್ಗೆಲ್ಲ ಇನ್ನೂ ಚೆನ್ನಾಗಿ ಹೂ ಬಿಟ್ಟು ಚೆನ್ನಾಗಿ ಹಣ್ಣು ಬರುತ್ತೆ. ಸರ್ ಇದು ಅಂಜೂರ ಅಂತ, ಇದು ಗಿಡ ಅಂಜೂರ. ಬಳ್ಳಾರಿ ರೆಡ್ ಇರ್ಬೇಕು ಸರ್ ತಳಿ. ಇದು ಏನಂತಂದರೆ, ಪ್ರತಿ ಸಲ ಹಣ್ಣು ಬಂದಾದಮೇಲೆ, ನಾವು ಹಣ್ಣು ತೊಗೊಂಡಾದ್ಮೇಲೆ ಗಿಡನ ಸರ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇಷ್ಟು ನೆಲದಿಂದ 1 ಅಡಿಯಷ್ಟು ಬಿಟ್ಬಿಟ್ಟು ಗಿಡ ಕಟ್ ಮಾಡಾಕ್ಬೇಕು ಸರ್. ಈ ಥರ ಗಿಡ ಕಟ್ ಮಾಡಾಕಿದ್ರೆ ನಿಮಗೆ ಒಳ್ಳೆ ಬ್ರಾಂಚಸ್ ಬರುತ್ತೆ. ಈಗ ನೋಡಿ, ನಾವು ಗಿಡ ಕಟ್ ಮಾಡಿ ಆದಮೇಲೆ 1 2 3 4 5 6 7 8 ಬ್ರಾಂಚ್ ಬಂದಿದೆ ಸರ್. ಸೊ ಈ ಥರ ಬ್ರಾಂಚಸ್ ಬರೋದ್ರಿಂದ ಏನಂತಂದರೆ, ಎಷ್ಟು ಹೆಚ್ಚು ಎಲೆ ಬರುತ್ತೋ ಅಷ್ಟು ಹಣ್ಣು ಬರುತ್ತೆ ನಮಗೆ. ಇದು ಹೆಂಗೆ ಅಂತಂದರೆ, ಈ ಗಿಡ ಎಲೆಗೆ 1 ಹಣ್ಣು, 10 ಎಲೆ ಇದ್ದರೆ 10 ಹಣ್ಣು, 100 ಎಲೆ ಇದ್ದರೆ 100 ಹಣ್ಣು. ಸೊ ಅದು ಇದ್ರದ್ದು ಬೆನಿಫಿಟ್ ಸರ್. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿರುತ್ತೆ ಸರ್. ಸಿಕ್ಕಾಪಟ್ಟೆ ಸ್ವೀಟ್ ಅಂದರೆ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಲ ಕಟ್ ಮಾಡಿದ್ದೀವಿ, ಆಲ್ರೆಡಿ 2 ಸಲ ಹಣ್ಣು ತಿಂದಿದ್ದೀವಿ. ಈ ಸಲ ಮತ್ತೆ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮಲ್ಲಂತೂ. ಏಕೆಂದರೆ ಇದು ಒಂದೇ ಗಿಡ ಇರೋದು. ಇನ್ನೊಂದು ಮರ ಅಂಜೂರ ಗಿಡ ಇದೆ ಆ ಕಡೆ, ಅದ್ರ ಮೇಲೆ ಟ್ರ್ಯಾಕ್ಟರ್ ಹೋಗ್ಬಿಟ್ಟು ಸರ್ವೈವ್ ಆಯಿತು ಇದೆ.
ಬಟ್ ಅದಕ್ಕಿಂತ ಸ್ವೀಟ್ನೆಸ್ ಇದು ಜಾಸ್ತಿ ಇರುತ್ತೆ ಸರ್ ಮರ ಅಂಜೂರಕ್ಕಿಂತ, ಗಿಡ ಅಂಜೂರ. ಸೊ ಇದನ್ನು ಕಮರ್ಷಿಯಲಿ ಮಾಡೋರಿಗೆ ಭಾರಿ ಅನುಕೂಲ ಇದೆ. ನಾವು ಈಗ ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ, ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಂಬಿಟ್ರೆ ಒಣಗ್ಸೋಕ್ಕೆ. ಬಟ್ ಅದಕ್ಕೆ ಬೇರೆ ತಳಿ ಬರುತ್ತೆ, ಡಯಾನಾ ಅಂತ ವೆರೈಟಿ ಬರುತ್ತೆ. ಆ ಡಯಾನಾ ವೆರೈಟಿನ ಅಂಜೂರ ಮಾಡಿಕೊಂಡ್ರೆ ಒಂದು ಸೋಲಾರ್ ಡ್ರೈಯರ್ ಇಟ್ಕೊಂಡ್ಬಿಟ್ರೆ ಸರ್, ನಾವು ಈಸಿಯಾಗಿ ಡ್ರೈ ಮಾಡಿ ಮಾರ್ಬೋದು. ಸೊ ರಿಸ್ಕ್ ಇಲ್ಲ, ತುಂಬ ಕಡಿಮೆ ನೀರಲ್ಲಿ ಬೆಳೆಯುತ್ತೆ ಸರ್ ಇದು. ನಮಗೇನು ಜಾಸ್ತಿ ನೀರು ಬೇಕಿಲ್ಲ, ಎಂತ ಇಲ್ಲ, ಏನಿಲ್ಲ. ಆರಾಮಾಗಿ ಈಸಿಯಾಗಿ ಬೆಳೆಸೋ ಬೆಳೆ ಇದು. ಒಂದೇನಪ್ಪ ಅಂತಂದರೆ ಹಣ್ಣು ಬಂದಾಗ ರೆಗ್ಯುಲರಾಗಿ ಕುಯ್ಬೇಕು, ರೆಗ್ಯುಲರಾಗಿ ಕಟಾವು ಮಾಡಿಬಿಟ್ಟು ಒಣಗಿಸ್ಕೋಬೇಕು. ಅಥವಾ ನೇರವಾಗಿ ಹಣ್ಣು ಬೇಕಾದರೂ ಮಾರ್ಬೋದು. 200 ರೂಪಾಯಿ kg ಹೋಗುತ್ತೆ ಹಣ್ಣು ನಾವು ಲೋಕಲಲ್ಲಿ ಮಾಡ್ಕೊಂಡ್ರೆ. ಬಟ್ ಯಥೇಚ್ಛವಾಗಿ ಬೆಳೆಯೋ ಕಡೆ ಕಮ್ಮಿ ರೇಟ್ ಇರುತ್ತೆ. ಇಲ್ಲಿ ನಮಗೆ ಹಣ್ಣು ಯಾರೂ ಜಾಸ್ತಿ ಬೆಳೆಯಲ್ಲ, ಹಂಗಾಗಿ ಜಾಸ್ತಿ ರೇಟ್ ಸಿಗುತ್ತೆ. ಇದು ನಮ್ಮ ಸ್ನೇಹಿತರು ಹರೀಶ್ ಅಂತ, ಅವರು ಡಿಸ್ಟಿಕಲ್ಲಿ ತುಂಬ ಒಳ್ಳೆ ಫಾರ್ಮರ್ ಅಂತ ಹೇಳ್ಬಿಟ್ಟು ಅವಾರ್ಡ್ಸ್ ಎಲ್ಲ ಬಂದಿದೆ. ಅವ್ರು ಕೊಟ್ಟಿದ್ದ ಗಿಡ ಇದು, ರೆಡ್ ಚಾಂಬಾ ಅಂತ ವೆರೈಟಿ. ವಾಟರ್ ಆ್ಯಪಲಲ್ಲೇ ರೆಡ್ ಚಾಂಬಾ ಅಂತ ವೆರೈಟಿ. ಸೊ ಗಿಡ ಹಾಕಿ ಜಾಸ್ತಿ ದಿನ ಆಗಿಲ್ಲ, ಬಟ್ ತುಂಬ ಬ್ರಾಂಚಸ್ ಬಂದುಬಿಟ್ಟಿದೆ. ಈಗ ಬಿಟ್ಟರೆ ಕೆಳಗೆಲ್ಲ ಬಿದ್ದು ಒದ್ದಾಡ್ತಿರುತ್ತೆ ಗಿಡ ಇದು. ಸೊ ಅವ್ರು ಹೇಳಿರೋ ಪ್ರಕಾರ 1.5 ಇಯರ್ಗೆಲ್ಲನ ಹೂ ಬಿಡಬೇಕು ಅಂತ ಹೇಳಿ, ಹೂವಾಗಿ ಹಣ್ಣಾಗಬೇಕು ಅಂತ ಹೇಳಿದ್ದಾರೆ. ಬಟ್ ಗಿಡ ಚೆನ್ನಾಗಿ ಬಂದಿದೆ. ಮೋಸ್ಟ್ಲಿ ನನಗನ್ನಿಸ್ದಂಗೆ ವಿತಿನ್ 1 ಇಯರೆಲ್ಲ ಬರ್ಬೋದು ಇದು ಗಿಡ, ಹಣ್ಣು ಬರ್ಬೋದು. ಸೊ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ರೆಡ್ ಚಾಂಬಾ ಅಂತ, ವಾಟರ್ ಆ್ಯಪಲಲ್ಲಿ ಅದು ಒಂದು ವೆರೈಟಿ, ರೆಡ್ ಚಾಂಬಾ ಅನ್ನೋದು. ಸರ್ ಇದು ಬಟರ್ ಫ್ರೂಟು ಅಥವಾ ಅವಕಾಡೋ, ನಾವು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕರಿತೀವಿ. ಇವಂತೂ ಸಾಮಾನ್ಯವಾಗಿ ಹೋಗಿದೆ. ಎಲ್ಲ ಜಿಮ್ಗೆ ಹೋಗೋರು ಮತ್ತು ಡಯಟ್ ಮಾಡೋರಿಗೆ ಸ್ಟೇಪಲ್ ಫುಡ್ ಆಗ್ಬಿಟ್ಟಿದೆ ಇದೊಂಥರ. ಸೊ ನಮ್ಮದಿದು 1.5 ವರ್ಷದ ಗಿಡ ಸರ್. ಇದಕ್ಕೂ ಅಷ್ಟೇ 0 ಕೆಮಿಕಲ್, ಬರೀ ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಇನ್ನೊಂದೇನು ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಈಗ ಮಲ್ಚಿಂಗ್ ಮಾಡಿದ್ದೀವಿ ಸರ್, ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಮಲ್ಚಿಂಗ್ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ಗೊಬ್ಬರ ಒಣಗಲ್ಲ ಬಿಸಿಲಿಗೆ, ಒಂದು ನೀರು ಬಿಡೋದು, ತೇವಾಂಶ ಜಾಸ್ತಿ ದಿನ ಇರುತ್ತೆ ಮಲ್ಚಿಂಗ್ ಮಾಡಿದ್ರೆ. ಸೊ ಈ ಕಡೆ ಪಟ್ಟೆ ಮಾಡಿದ್ದೀವಿ, ಆ ಕಡೆ ಇನ್ನೂ ಮಾಡಿಲ್ಲ, ಮಾಡಬೇಕು ಟೈಮ್ ಮಾಡಿಕೊಂಡು. ಸೊ ನೀವೇನು ಬಟರ್ ಫ್ರೂಟ್ ಗಿಡ ನೋಡ್ತಿದ್ದೀರಿ ಸರ್, ಇವೆಲ್ಲ 1.5 ವರ್ಷದ ಗಿಡ. ತುಂಬ ಚೆನ್ನಾಗಿ ಬಂದಿದೆ ಸರ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 1.5 ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತವ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ನಮಗೆ ಹಣ್ಣು ಸಿಗ್ಬೋದು ಸರ್. ಇದು ನಾನು ನೋಡ್ದಂಗೆ 3 ವರ್ಷದ ಮೇಲೇ ಹಣ್ಣು ಬಿಟ್ಟಿರೋದು. ಬಟ್ ಗಿಡ ಚೆನ್ನಾಗಿ ಬಂದಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ. ಸೊ ನೋಡಬೇಕು, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಅಥವಾ ಅದ್ರ ನೆಕ್ಸ್ಟ್ ಇಯರು ಹೂ ಬಿಡ್ಬೋದು. ಸೊ ಯೂಶ್ವಲಿ ಮಾವಿನ ಗಿಡ ಥರನೇ ಹೂ ಬಿಡುತ್ತೆ ಸರ್ ಇದು, ಆಮೇಲೆ ಹಣ್ಣು ಬರುತ್ತೆ. ಸೊ ಇದು ಈ ವೆರೈಟಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ನಮಗೆ. ಅರ್ಕಾ ಸುಪ್ರೀಮ್ ಅಂತ, ಅರ್ಕಾ ಸುಪ್ರೀಮ್, ಅರ್ಕಾ ಸುವರ್ಣ ಅಂತ ಎಲ್ಲ ಹೇಳ್ತಾರೆ ವೆರೈಟಿ. ಬೆಂಗಳೂರು ಗೋಲ್ಡು ಇದೆಲ್ಲ ಮಿಕ್ಸ್ ಇದೆ ನಮ್ಮದು. ಬಟ್ ಆ್ಯಶ್ ವೆರೈಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ನಾವು ಅದು ಹಾಕ್ಬಿಟ್ಟು ಸುಮ್ಮನೆ ಕೈ ಸುಟ್ಕೊಂಡ್ವು. ಸೊ ಆ್ಯಶ್ ಯಾರು ಮಾಡೋಕ್ಕೆ ಹೋಗ್ಬೇಡಿ, ಮಾಡೋಂಗಿದ್ರೆ ಈ ವೆರೈಟಿನೇ ಮಾಡಿ. ಎಸ್ಪೆಷಲಿ ತುಮಕೂರು, ತಿಪ್ಟೂರು ಇಲ್ಲೆಲ್ಲ ರೇರ್ ಆ್ಯಶ್ ಬರೋದು. ತುಂಬ ಮಾಡಿ ಅದು ಸ್ವಲ್ಪ ಸುಮ್ಮನೆ ಹೊಡೆದ ತಿಂತೀವಿ. ಅದ್ರ ಬದಲು ಈ ವೆರೈಟಿ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಒಂದು 3 ವರ್ಷದ ಗಿಡನೇ ಒಂದು 25ರಿಂದ 30 kg ಹಣ್ಣು ಬಿಡುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು, ಹಣ್ಣುಗಳೆಲ್ಲ. ಸೊ ಆಮೇಲೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಒಂದು 22ರಿಂದ 25 ಗಿಡ ಇದೆ ಸರ್ ಇಲ್ಲಿ ಚೆನ್ನಾಗಿ ಬಂದಿರೋದು, ಒಟ್ಟು ಈ ಕಡೆ ಆ ಕಡೆ ತೋಟದಲ್ಲೆಲ್ಲ ಸೇರಿ. ಸೊ ಇಷ್ಟಾದರೆ ಸಾಕು, ನಾವು ಮಿನಿಮಮ್ ಮಾರ್ಕೆಟಿಂಗ್ ಮಾಡ್ಕೋಬೋದು. ಅಂದರೆ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ದಲೇ ಜಸ್ಟ್ ನಮಗೆ ಗೊತ್ತಿರೋರಿಗೆ, ನಮಗೆ ಆಫೀಸಲ್ಲಿ ಅಥವಾ ಊರಲ್ಲಿ ಸುತ್ತಮುತ್ತ ಕೊಟ್ಟರು ನಮಗೆ ಒಳ್ಳೆ ರೇಟ್ ಸಿಗುತ್ತೆ. ಮತ್ತು ಇಷ್ಟು ಹಾಕೊಂಡ್ರೆ ಸಾಕು. ಒಂದು 10 ವರ್ಷದ ಗಿಡ ಅಂತಂದರೆ ಇದು 200 kg ಬಿಡುತ್ತೆ, ಅದು ಮಾರೋಕ್ಕಾಗಲ್ಲ ಅವಾಗ. ಸೊ ಜಾಸ್ತಿ ಹಾಕೊಂಡ್ರೆ ಇನ್ನೂ ಹೆವಿ ಆಗುತ್ತೆ, ಮಾರ್ಕೆಟಿಗೆ ಕಮ್ಮಿ ರೇಟಿಗೆ ಕೊಡಲೇಬೇಕಾಗುತ್ತೆ ನಾವು. ಸೊ ನಾವೊಂದು ಆರ್ಗ್ಯಾನಿಕ್ಕಾಗಿ ಬೆಳೆದು ಈ ಥರ ಕಡಿಮೆ ಗಿಡ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಮೇಂಟೆನೆನ್ಸ್ ಇರುತ್ತೆ. ಇನ್ನೊಂದು ನಮಗೆ ಕಂಟ್ರೋಲಲ್ಲಿರುತ್ತೆ ಬೆಳೆ ಪೂರ್ತಿ, ಆವಾಗ ನಾವು ಒಳ್ಳೆ ರೇಟಿಗೆ ಕೊಡ್ಬೋದು. ಸೊ ಮಾರ್ಕೆಟಿಗೆ ಹೋಗೋ ಅವಶ್ಯಕತೆಯೇ ಇರೋಲ್ಲ, ಈಸಿಯಾಗಿ ಮಾರ್ಬೋದು. ಸರ್ ತರಕಾರಿ ಬೆಳೆಯೋದು ಕಷ್ಟ ಅಂತ ಅಂತಾರೆ, ಬಟ್ ರೈತರಿಗೆ ತರಕಾರಿ ಬೆಳೆಯೋದು ಕೆಲಸನೇ ಅಲ್ಲ ಸರ್. ಅದು ಹೇಗೆ ಅಂತಂದರೆ ನೋಡಿ, ಇದು ಬಟರ್ ಫ್ರೂಟ್ ಗಿಡ, ಇದಕ್ಕೆ ಸಪೋರ್ಟ್ಗೆ ಅಂತ ಕೋಲ್ ಕೊಟ್ಟಿದ್ವಿ. ಇಲ್ಲಿ ನಾವು ಹೀರೆ ಗಿಡ ಹಾಕಿದ್ದೀವಿ, ಈಸಿಯಾಗಿ ಹೀರೆಕಾಯಿ ಬಂದಿದೆ. ಬೇರೆ ಬೇರೆ ಗಿಡದಾಗೆಲ್ಲ ಬಂದಿತ್ತು ಸರ್, ಆಲ್ರೆಡಿ ಕಿತ್ಕೊಂಡು ತಿಂದಿದ್ದೀವಿ. ಸೊ ನೀವಿಲ್ಲಿ ಗಿಡಕ್ಕೆ ಗೊಬ್ಬರ ಕೊಟ್ಟಿರ್ತೀರಾ, ನೀರು ಕೊಟ್ಟಿರ್ತೀರಾ, ಬೀಜ ತಂದು ಹಾಕಿದ್ರೆ ಸಾಕು, ಅದರಷ್ಟಕ್ಕೆ ಅದು ಬೆಳೆಯುತ್ತೆ. ಇಲ್ಲೇನು ಕಮರ್ಷಿಯಲಿ ಮಾಡೋ ಅವಶ್ಯಕತೆಯೇ ಇಲ್ಲ, ನಮ್ಗೆ ಈಸಿಯಾಗಿ ತರಕಾರಿ ಎಲ್ಲ ಸಿಗುತ್ತೆ. ಇದೇ ಥರ ನಾವು ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಒಂದಲ್ಲ ಒಂದು ತರಕಾರಿ ಹಾಕ್ಕೊಂಡೇ ಇದ್ದೀವಿ. ಸೊ ನಮ್ಗೆ ಈಸಿಯಾಗಿ ತರಕಾರಿ ಮನೆ ಹತ್ರನೇ ಸಿಗುತ್ತೆ, ಅವಶ್ಯಕತೆಯೇ ಇಲ್ಲ ನಾವು ಬರೋ ಅಂಥದ್ದು. ಕೆಲವು ಯಾವ್ದು ಹಾಕಿರೋಲ್ಲ ಅವನ್ನ ಮಾತ್ರ ಕೊಂಡ್ಕೊಂಬರ್ಬೇಕಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಮನೆ ಹತ್ರ ಈಸಿಯಾಗಿ ಕಷ್ಟನೇ ಪಡ್ದಂಗೆ ಈಸಿಯಾಗಿ ಬೆಳಿಬೋದು. ಯಾಕೆಂದರೆ ಡ್ರಿಪ್ ಮಾಡಿರ್ತೀವಿ, ಈ ಗಿಡಕ್ಕೆ ಬಿಟ್ಟಾಗ ನೀರು ಅದಕ್ಕೂ ಹೋಗುತ್ತೆ. ಮತ್ತು ಇಲ್ಲೊಂದು ಬೀಜ ಹಾಕಿದಾಗ ಸಪೋರ್ಟ್ಗೆ ಯಾವುದೂ ಎಕ್ಸ್ಟ್ರಾ ಕೋಲ್ ಇಡೋಂಗಿಲ್ಲ, ಏನಿಲ್ಲ, ಈ ಗಿಡಕ್ಕೇ ಹತ್ಕೊಂಡು ಹೋಗುತ್ತೆ. ನೀವೇನು ತಲೆ ಕೆಡಿಸ್ಕೊಂಡಂಗೆ ಮನೆಗೆ ತರಕಾರಿ ಬರುತ್ತೆ, 100% ಆರ್ಗ್ಯಾನಿಕ್ಕಾಗಿ ಬರುತ್ತೆ, ನೀವು ಟೆನ್ಷನ್ನೇ ತಗೊಳಂಗಿಲ್ಲ. ಸೊ ಇಷ್ಟು ಈಸಿ ಇದ್ದಾಗ ರೈತರು ಆದಷ್ಟು ಅವ್ರ ಮನೆಗೆ ಆಗೋಷ್ಟು ತರಕಾರಿ ಈಸಿಯಾಗಿ ಬೆಳ್ಕೋಬೋದು. ಸೊ ಥರ ಅವಶ್ಯಕತೆ ಇಲ್ಲ. ಸೊ ಇದನ್ನು ಫಾಲೋ ಮಾಡಬೇಕು, ಇದನ್ನೆಲ್ಲ ರೈತರು. ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ನಿಮಗೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ತರಕಾರಿ ಸಿಗುತ್ತೆ. ಸರ್ ಇದು ಲಕ್ಷ್ಮಣ ಫಲ ಅಂತ,
ಇದು ಎಲೆ ಉದುರೋ ಕಾಲ ಆಗಿರೋದ್ರಿಂದ ಎಲೆ ಎಲ್ಲ ಉದುರೋಗಿದೆ. ಅದು ಎಷ್ಟು ಎಲೆ ಉದುರಿಸುತ್ತೆ ಅಂತಂದರೆ ಅದ್ರ ಗೊಬ್ಬರನೇ ಆಗೋಗ್ಬಿಡುತ್ತೆ, ಅಷ್ಟು ಎಲೆ ಉದುರಿಸುತ್ತೆ. ಮತ್ತು ಈಗೆಲ್ಲ ಹೊಸ್ದಾಗಿ ಚಿಗುರು ಬರುತ್ತೆ. ಸೊ ಇದು ಕ್ಯಾನ್ಸರ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಸರ್ ಹಣ್ಣು. ಆದರೆ ಇದೇನು ಬರೀ ನರ್ಸರಿಯವ್ರು ಹಬ್ಸಿರೋದು ಅಥವಾ ಸೈಂಟಿಫಿಕಲಿ ಪ್ರೂವ್ ಆಗಿದೆಯೋ ಗೊತ್ತಿಲ್ಲ. ನಾನು ಗೂಗಲ್ ಮಾಡಿದಾಗ ಜಸ್ಟ್ ಸುಮ್ಮನೆ ಆರ್ಟಿಕಲ್ ಸಿಕ್ಕೋದು, ಅದಕ್ಕೇನು ಸೈಂಟಿಫಿಕ್ ಬೇಸ್ ಸಿಕ್ಕಲಿಲ್ಲ. ಬಟ್ ಈ ನರ್ಸರಿಯವರು ಗಿಡ ಮಾರೋಕ್ಕೆಲ್ಲ ಕ್ಯಾನ್ಸರ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಹಣ್ಣು ಚೆನ್ನಾಗಿದೆ ಅಂತ ನಾವು ಹಾಕ್ಕೊಂಡಿದ್ದೀವಿ. ಸೊ ಪ್ರತಿಯೊಂದು ಹಣ್ಣಲ್ಲೂ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತೆ. ಹಣ್ಣು ಅಂದ್ರೇ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿರುತ್ತೆ. ಬಟ್ ಸ್ಪೆಸಿಫಿಕ್ ಇದೇ ಕೆಲಸ ಮಾಡುತ್ತೆ ಅಂತ ಈ ಗಿಡದ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಜಸ್ಟ್ ಗೂಗಲ್ ಆರ್ಟಿಕಲ್ಸು ಅದನ್ನೆಲ್ಲ 100% ನಂಬೋಕ್ಕೂ ಆಗೋಲ್ಲ. ಸೊ ಇದು ಬಟ್ ಗಿಡ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಹಣ್ಣಿರುತ್ತೆ. ಸೊ ಲಕ್ಷ್ಮಣ ಫಲ ಹಾಕ್ಕೊಳ್ಳಿ, ಸ್ವಲ್ಪ ಮುಳ್ಳು ಥರ ಕಾಣಿಸುತ್ತೆ, ಡೂರಿಯನ್ ಥರ. ಸೊ ಲಕ್ಷ್ಮಣ ಫಲ ಅಂತ ಇದು ಸರ್. ಇದು ಹನುಮ ಫಲ ಅಂತ. ಸೊ ಒಂದು ಸಲ ಹೂವೆಲ್ಲ ಚೆನ್ನಾಗಾಗಿತ್ತು ಸರ್, ಬಟ್ ನಾವು ನೀರು ಕೊಟ್ಬಿಟ್ಟು ಹೂವೆಲ್ಲ ಉದುರೋಗ್ಬಿಡ್ತು. ಈಗ ಮತ್ತೆ ಚೆನ್ನಾಗಿ ಗಿಡ ಬೆಳ್ಕೊತಿದೆ ಸರ್. ಏನಂತಂದರೆ ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀತಾಫಲ ಅಂತ ಹೇಳ್ತಾರೆ. ನನಗೆ ರಾಮಫಲ ಪರ್ಸ್ನಲಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಸರ್, ಹಾಗಾಗಿ ನಾನು ರಾಮಫಲ ಹಾಕ್ಕೊಂಡಿಲ್ಲ. ಸೊ ಮಿಕ್ಕಿದ 3 ಗಿಡನೂ ಹಾಕ್ಕೊಂಡಿದ್ದೀನಿ ಸರ್. ಸೊ ಚೆನ್ನಾಗಿದೆ, ಗಿಡ ಚೆನ್ನಾಗಿ ಬರ್ತಾಯಿದೆ ಸರ್. ಸರ್ ಇದು ಬಂದು ಮಿಲ್ಕ್ ಫ್ರೂಟ್ ಅಂತ. ಸೊ ಹಣ್ಣು ಕಟ್ ಮಾಡಿದ್ರೆ ನಿಮಗೆ ಹಾಲು ಥರ ಓಪನ್ ಆಗುತ್ತೆ ಸರ್. ಸೊ ಇದ್ರಾಗ ವಿಶೇಷತೆ ಏನಂತಂದರೆ ಸರ್, ಗಿಡ ಮುಂದೆಯಿಂದ ಗ್ರೀನಾಗಿ ಕಾಣುತ್ತೆ ಸರ್, ಹಿಂದೆಯಿಂದ ಫುಲ್ಲು ಗೋಲ್ಡನ್ ಕಲರ್ ಕಾಣುತ್ತೆ ಸರ್, ಒಂಥರ ಬ್ರೌನಿಷ್ ಗೋಲ್ಡನ್ ಕಲರ್ ಇದು. ಸೊ ಹಣ್ಣು ತುಂಬ ಚೆನ್ನಾಗಿರುತ್ತೆ ಸರ್ ಇದು. ಇದು ಗಿಡನ ಸೀಡ್ಲಿಂಗ್ ಗಿಡ ಹಾಕಿದ್ರೆ ಒಂದು 6-7 ವರ್ಷ ಆಗುತ್ತೆ ಸರ್ ಇದು ಬಿಡೋಕ್ಕೆ. ಮತ್ತು 2-3 ಗಿಡ ಹಾಕಬೇಕಿದು, ಒಂದು ಗಿಡ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಜೊತೆಗೆ ಇದಕ್ಕೆ ಸಂಗಾತಿ ಬೇಕೇ ಬೇಕು ಗಿಡಕ್ಕೆ. ಸೊ ನೀವು 2-3 ಗಿಡ ಹಾಕಲೇಬೇಕು ಸರ್ ಇದು. ಸರ್ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 10 ಥರ ಬಾಳೆ ಇದೆ ಅಂತ. ಸೊ ನಾವಲ್ಲಿ ನೋಡಿದ್ವಿ ಪುಟ್ಬಾಳೆ, ಡಬಲ್ ಮೊಹಾಯ್, ಡ್ವಾರ್ಫ್ ಮೂಸಾ ಬನಾನಾ, ಮತ್ತು ಕಾಟು ಬಾಳೆ ಅಂತ ಸರ್. ಇದು ನನ್ನ ಫ್ರೆಂಡ್ ಉಡುಪಿ ಕಡೆ ಕೊಟ್ಟಿದ್ದು, ಅವ್ರ ಊರಲ್ಲಿ ಅದನ್ನು ಕಾಟು ಬಾಳೆ ಅಂತ ಕರೀತಾರಂತೆ. ಅಷ್ಟು ಬಿಟ್ಟರೆ ಈ ಸಾಲಲ್ಲಿ ಕೆಂಪು ಬಾಳೆ ಇದೆ ಸರ್, ಕೆಂಪು ಬಾಳೆ ಇದೆ. ಇಲ್ಲಿ ಯಾವುದೋ ಎಲೆ ಇದೆ ಸರ್ ಗೊತ್ತಾಗುತ್ತೆ ಈ ಲೈನಲ್ಲಿ. ನೇಂದ್ರನ್ ಇದೆ, ಮತ್ತು ಜೀನೈನ್ ಇದೆ, ಪಚ್ಚಬಾಳೆ ಇದೆ, 2 ಒಂದೇ ಇನ್ನೇನು, ನೀಲಿ ಬಾಳೆ ಇದೆ, ಮತ್ತು ನಂಜನಗೂಡು ರಸಬಾಳೆ ಇದೆ. ಇನ್ನೂ ಸುಮಾರು ಇದೆ ಸರ್ ಇದರೊಳಗಡೆ. ಒಟ್ಟು 10 ವೆರೈಟಿ ಆಗುತ್ತೆ ಸರ್ ಇದರೊಳಗಿರೋದು. ಮತ್ತು ಇನ್ನೊಂದು 2 ವೆರೈಟಿ ಹೇಳಿದ್ದೀವಿ, ಬರಬೇಕು. ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ಸರ್. ಇದರಲ್ಲಿ ಯಾವ್ಯಾವುದು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಚಿಕ್ಕದಾಗಿದ್ದಾಗ ಕೆಂಪು ಬಾಳೆ ಯಾವುದು ಅಂತ ಗೊತ್ತಾಗ್ತಿತ್ತು, ಬಟ್ ಇವಾಗ ಗೊತ್ತಾಗ್ತಿಲ್ಲ. ಸೊ ಎಲ್ಲ ಕನ್ಫ್ಯೂಸ್ ಆಗ್ತಿದೆ, ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ. ಸೊ ಬೆಳೆದ ಮೇಲೇ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ಸರ್. ಆ ಲಾಸ್ಟ್ ಒಂದು ಕೆಂಪು ಬಾಳೆ ಅಂತ ಗೊತ್ತಷ್ಟೇ ಸರ್. ಸೊ ಆ ಕಡೆ ಒಂದು ನೀಲಿ ಬಾಳೆ ಇದೆ, ಬಟ್ ಸ್ಟ್ರಗಲ್ ಮಾಡ್ತಿದೆ, ಚೆನ್ನಾಗಿ ಬರ್ತಿದೆ. ಸೊ ಮೋಸ್ಟ್ಲಿ ಈ ವರ್ಷದ ಎಂಡಲ್ಲಿ ಎಲ್ಲ ಬಾಳೆಗಳೂ ಹಣ್ಣು ಬರುತ್ತೆ ಸರ್, ಯಾಕೆಂದರೆ ಬಾಳೆ ಒಂದೇ ವರ್ಷದ ಬೆಳೆ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಸರ್. ಸರ್ ಇದು ಬಿಳಿ ನೇರಳೆ ಗಿಡ ಅಂತ ಸರ್, ಇದನ್ನ ವೈಟ್ ಜಾಮೂನ್ ಅಂತಾರೆ. ಸೊ ಇದು ಅಷ್ಟೇ ಸರ್, ಗಿಡ ದೊಡ್ಡದಾಗಿ ಮರ ಥರ ಆಗೋಲ್ಲ, ಬೇರೆ ನೇರಳೆ ಗಿಡದ ಥರ ಬುಷ್ ಥರ ಅಳ್ಕೊಂಬಿಡುತ್ತೆ ಸರ್, ನೋಡ್ಬೋದು ಇಲ್ಲಿ. ಇದು ಅಷ್ಟೇ ಸರ್, 1.5 ಇಯರ್ ಅಷ್ಟೇ ಆಗಿರೋದು, ಇದಕ್ಕೂ ಕಡಿಮೆನೇ ಮೋಸ್ಟ್ಲಿ. ಸೊ 5-6 ಬ್ರಾಂಚ್ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ ಗಿಡ. ಸೊ ಎಲೆ ಮೋಸ್ಟ್ಲಿ ತುಂಬ ಸ್ವೀಟ್ ಇರುತ್ತೆ ಅನಿಸುತ್ತೆ ಸರ್, ಸಿಕ್ಕಾಪಟ್ಟೆ ಹುಳ ಬರ್ತಿರ್ತವೆ ಎಲೆಗೆ, ಬಟ್ ಅವಾಯ್ಡ್ ಮಾಡ್ಬೋದು, ಅಂತ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಆರ್ಗ್ಯಾನಿಕಲಿನೇ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು. ಕಮರ್ಷಿಯಲಿ ತುಂಬ ಜನ ಮಾಡ್ತಿದ್ದಾರೆ ಸರ್ ಇದನ್ನ ಇವಾಗ ಕರ್ನಾಟಕದಲ್ಲಿ. ನಾವು 2 ಗಿಡ ಇತ್ತು, 1 ಗಿಡ ಹಸು ತಿಂದ್ಬಿಟ್ಟು ಆಯಿತು. ಸೊ ಇದು ಇನ್ನೊಂದು ಗಿಡ ಇದೆ, ಚೆನ್ನಾಗಿ ಬಂದಿದೆ, ಮೋಸ್ಟ್ಲಿ ಈ ವರ್ಷ ಹಣ್ಣು ಬರ್ಬೋದು ಇದು. ಸೊ ನಾವು ವೆಯ್ಟ್ ಮಾಡ್ತಿದ್ದೀವಿ ಸರ್. ಕಂಪ್ಲೀಟ್ಲಿ ವೈಟ್ ಕಲರ್ ಇರುತ್ತೆ ನೇರಳೆ ಹಣ್ಣು, ಸ್ವಲ್ಪ ಪರ್ಪಲ್ ಕಲರ್ ಅಲ್ಲಲ್ಲೇ ಪ್ಯಾಚ್ ಥರ ಕಾಣಿಸುತ್ತೆ. ಸೊ ಹಣ್ಣು ಚೆನ್ನಾಗಿರುತ್ತೆ ಸರ್. ಸರ್ ಇದು ಲಾಂಗನ್ ಅಂತ ಸರ್, ಇದು ಲಿಚಿ ಜಾತಿಗೆ ಸೇರಿದ ಗಿಡ, ಲಾಂಗನ್ ಅಂತ. ಇದು ಒನ್ ಆಫ್ ದ ಸ್ವೀಟೆಸ್ಟ್ ಫ್ರೂಟ್ ಸರ್, ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಹಣ್ಣು. ಸೊ ನಾವು ರೀಸೆಂಟಾಗಿ ಕೂಡ ತಿಂದ್ವಿ ಮನೇಲಿ. ಸೊ ಇದು ಮೆಮೊರಿಗೆ ಭಾರಿ ಒಳ್ಳೆಯ ಸರ್ ಹಣ್ಣು, ಮಕ್ಕಳಿಗೆ, ಇವಾಗ ನಮಗೂ ಸಹ ಮೆಮೊರಿಗೆ ತುಂಬ ಒಳ್ಳೆಯದು, ಬಟ್ ಮಕ್ಕಳಿಗೆ ತುಂಬ ಒಳ್ಳೆಯ ಸರ್ ಹಣ್ಣು. ತುಂಬ ಸಿಹಿ ಇರುತ್ತೆ, ಜಸ್ಟ್ ಓಪನ್ ಮಾಡ್ತಾ ಇರೋದು, ತಿಂತಾ ಇರೋದು, ಸಖತ್ತು ಖುಷಿ ಆಗುತ್ತೆ ಸರ್ ಹಣ್ಣು ತಿಂತಾಯಿದ್ರೆ. ಇದನ್ನ ಎಷ್ಟು ತಿಂದರೂ ಬೇಜಾರಂತಲೇ ಅನಿಸಲ್ಲ. ಇದನ್ನು ಈಗ ನಾವು ಕಮರ್ಷಿಯಲಿ ಬೆಳಿಬೇಕಂತ ಯೋಚನೆ ಮಾಡ್ತಿದ್ದೀವಿ ಸರ್, ಬಟ್ ಒಳ್ಳೆ ತಳಿ ಇನ್ನೂ ಡಿಸೈಡ್ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಸಾಕಾಗೋಷ್ಟು ಜಾಗನೂ ಇಲ್ಲ. ಅಟ್ಲೀಸ್ಟ್ ಮನೆಗೆ 1-2 ಹಾಕ್ಕೊಂಡ್ರೆ ಇದು ಮರ ಆಗುತ್ತೆ ಸರ್, ಮರ ಆಗ್ಬಿಟ್ಟು ಒಂದು 3-4 ವರ್ಷಕ್ಕೆ ಹಣ್ಣು ಬಿಡೋದು. ಸೊ ಸದ್ಯಕ್ಕೆ ನಮಗಿದು 1 ವರ್ಷ 1.5 ವರ್ಷಕ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಗಿಡ. ಸೊ ಇದಕ್ಕಂತೂ ಏನೂ ಗೊಬ್ಬರ ಕೊಟ್ಟಿಲ್ಲ ಸರ್, ಏನೂ ಗೊಬ್ಬರ ಕೊಟ್ಟಿಲ್ಲ, ಹಂಗಾರು ಇಷ್ಟು ಬಂದಿದೆ. ಸೊ ಚೆನ್ನಾಗಿ ಬಂದಿದೆ ಗಿಡ ಸರ್. ಇದು ಲಾಂಗನ್ ಅಂತ, ಲಿಚಿ ಜಾತಿಗೆ ಸೇರಿದ್ದು, ಹಾಕ್ಕೋಬೋದು ಸರ್ ಗಿಡ ಯಾರು ಬೇಕಾದ್ರೂ. ಇದನ್ನ ನಮ್ಮ ಟ್ರಾಪಿಕಲ್ ಕಂಡೀಷನ್ಗೆ ಈಸಿಯಾಗಿ ಬೆಳೆಯುತ್ತೆ ಸರ್. ಇದು ಪೀನಟ್ ಬಟರ್ ಅಂತ ಸರ್ ಹಣ್ಣು, ಕಡಲೆಕಾಯಿ ಬೆಣ್ಣೆ ಹಣ್ಣು ಅಂತಾರೆ ಕನ್ನಡದಲ್ಲಿ. ಸೊ ಎಲೆ ಎಲ್ಲ ಉದ್ರಿ ಹೊಸ್ದಾಗಿ ಚಿಗುರು ಬಂದಿದೆ, ಹೂ ಕೂಡ ಬರ್ತಿದೆ ಇಲ್ಲಿ. ಸೊ ಹೂವು ಎಲ್ಲ ಬರ್ತಿದೆ, ಒಳ್ಳೆ ಚೆನ್ನಾಗಿ ಹಣ್ಣು ತಿಂದಿದ್ದೀವಿ ಸರ್. ಇದು ಹಣ್ಣು ಫಸ್ಟು ಗ್ರೀನ್ ಕಲರು, ಕಾಯಿ ಗ್ರೀನ್ ಕಲರು, ಆಮೇಲೆ ಆರೆಂಜ್ ಕಲರ್ ಆಗುತ್ತೆ ಕಾಯಿನೇ. ಆ ಆರೆಂಜ್ ಕಲರ್ ಕಾಯಿ ಬಂದುಬಿಟ್ಟು ನಿಮಗೆ ರೆಡ್ ಕಲರ್ ಹಣ್ಣಾಗುತ್ತೆ. ಸೊ ಹಣ್ಣು ಮುಖಕ್ಕೆ ತಿಕ್ದಂಗೆ ಆಗುತ್ತೆ ಸರ್, ಅಷ್ಟು ಸ್ವೀಟ್ನೆಸ್ ಇರುತ್ತೆ. 2 ಹಣ್ಣು ತಿನ್ನೋದ್ರೊಳಗಡೆ ಇಷ್ಟಿಷ್ಟೇ ಚಿಕ್ಕ ಹಣ್ಣಾದ್ರೂ
ಎರಡು ಹಣ್ಣು ತಿನ್ನೋಷ್ಟರಲ್ಲಿ ತುಂಬ ಸ್ವೀಟಪ್ಪ ಅಂತ ಅನ್ನಿಸ್ಬಿಡುತ್ತೆ. ಸೊ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸರ್. ನನ್ನ ಮಗ ಚೆನ್ನಾಗಿ ತಿಂತಾನೆ ಇದನ್ನು. ಸೊ ಎಲ್ಲ ಹೊಸ್ದಾಗಿ ಚಿಗುರು ಬಂದಿದೆ, ಚೆನ್ನಾಗಿ ಬರ್ತಾಯಿದೆ ಗಿಡ ಇದು. ಸೊ ನೀರು ಕಡಿಮೆ ಕೊಟ್ಟಿದ್ದೀವಿ ಇದಕ್ಕೆ ಆ್ಯಕ್ಚುಲಿ. ಸೊ ಇದು ಅಷ್ಟೇ ಸರ್, ಜಾಸ್ತಿ ದಿನ ಆಗಿಲ್ಲ, 1.5 ಇಯರ್ ಗಿಡ. ಆಲ್ರೆಡಿ 2 ಸಲ ಹಣ್ಣಾಗಿದೆ. ಈ ಸಲ 3ನೇ ಸಲ ಹೂವಾಗಿದೆ ಸರ್. ಇಲ್ಲೆಲ್ಲ ಹೂವು ಶುರುವಾಗಿದೆ. ಸೊ ವರ್ಷಕ್ಕೆ 2 ಸಲ ಬರುತ್ತೆ ಇದನ್ನು. ಹಣ್ಣು 1-2 ಹಣ್ಣು ಚೆನ್ನಾಗಿ ತಿನ್ಬೋದು ಸರ್ ಇದು. ಇದುವರೆಗೂ ನಿಮಗೆ ಎಲ್ಲ ಥರದ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಎಲ್ಲ ಬೆಳೆದಿರೋವಂಥ ಹರ್ಷಿತ್ ಅವರು ನಿಮಗೆ ಎಲ್ಲ ಇದ್ರ ಪರಿಚಯ ಮಾಡಿದ್ದಾರೆ. ನಾವಾದರೂ ಭಾವಿಸ್ತೀವಿ ಇದನ್ನೆಲ್ಲ ನೋಡಿದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು, ಒಂದು ಅಗ್ರಿಕಲ್ಚರು ಮಾಡ್ಬೋದು ಅನ್ನೋದನ್ನು ಯಶಸ್ವಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ 5 ದಿವಸ ಕಷ್ಟಪಟ್ಟು ಸಾಫ್ಟ್ವೇರಲ್ಲಿ ಒಂದು ಕೂತಿದ್ದ ಜಾಗದಲ್ಲಿ ಮಾಡಿ ಕೆಲಸನ ಇನ್ನು ಉಳಿದಿರೋ 2 ದಿವಸನ ವೇಸ್ಟ್ ಕೆಲವರು ನೋಡಿದ್ದೀವಿ. ತುಂಬ ಹೊರಗಡೆ ಹೋಗಿ ವೇಸ್ಟ್ ಮಾಡೋರಿದ್ದಾರೆ, ಟೈಮ್ ವೇಸ್ಟ್ ಮಾಡೋ ಅಂಥವ್ರಿದ್ದಾರೆ. ಆದರೆ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದು ಇಷ್ಟೆಲ್ಲ ಯಶಸ್ಸು ಕಂಡು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನೂ ಅವರು ಈ ವೃತ್ತಿಯಲ್ಲಿ ಇನ್ನೂ ಎಷ್ಟು ಯಶಸ್ಸು ಕಾಣಲಿ ಅಂತ ನಾನಾದರೂ ಹಾರೈಸ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ. ಅವರೊಂದೆರಡು ಮಾತಾಡಬೇಕು ನಂದು ಹೇಳೋದೇನಿಲ್ಲ. ಸೊ ಏನಂತಂದರೆ, ನೀವು ಸ್ವಲ್ಪ ಜಾಗ ಇದ್ರೂ ನಮಗೆ ಸ್ವಲ್ಪನೇ ಜಾಗ ಇರೋದು ಅಂತ ಕೊರಗೋದಕ್ಕಿಂತ ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಮಕ್ಕಳಿಗೆ ಏನು ಬೇಕು ಅದನ್ನು ಆರ್ಗ್ಯಾನಿಕಲಿ ಬೆಳ್ಕೊತೀನಿ. ಅಟ್ಲೀಸ್ಟ್ ನಿಮಗೆ ನೀವು ಏನು ತಿಂತಿದ್ದೀರಾ ಅನ್ನೋದು ಅರಿವಿರುತ್ತೆ. ಸೊ ದುಡ್ಡು ಕೊಟ್ಬಿಟ್ಟು ಕೆಮಿಕಲ್ ಹಾಕಿ ತಂದು ತಿನ್ನೋದಕ್ಕಿಂತ ನೀವು ಈಸಿಯಾಗಿ ತುಂಬ ತಲೆ ಕೆಡಿಸ್ಕೊಂಡಂಗೆ ಆರೋಗ್ಯಕ್ಕೂ ಉತ್ತಮವಾಗಿರ್ತಕ್ಕಂಥದ್ದು ಒಂದು ಸೀಬೆ ಗಿಡ ಆಗಿರ್ಬೋದು, ಅಥವಾ ಒಂದು ಸ್ಟಾರ್ ಫ್ರೂಟ್ ಗಿಡನೋ, ಬಾಳೆ ಗಿಡನೋ ಏನೋ ಒಂದು ಹಾಕ್ಕೊಂಡು, ಸೊ ಜಾಗ ಯುಟಿಲೈಸ್ ಮಾಡಿಕೊಂಡು, ನಿಮ್ಮ ಎನರ್ಜಿ ಯುಟಿಲೈಸ್ ಮಾಡಿಕೊಂಡು ನಿಮಗೆ ಒಳ್ಳೇದನ್ನು ತಿನ್ನಿ. ಅಷ್ಟೇ ನಾನು ಹೇಳೋದು, ಇನ್ನೇನಿಲ್ಲ.